ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅರ್ಪಿತಾಸ್ ಎಸ್ಥೆಟಿಕ್ ಆರಾ. ಈ ಲಾಗಿನ ನಾನು ಯಾಕೆ ಸ್ಟಾರ್ಟ್ ಮಾಡಿದೆ ಇವಾಗ ಅಂತಂದರೆ, ಬೇಸಿಕಲಿ ಇವಾಗ ಟೈಮ್ ಬಂದು ಐ ಥಿಂಕ್ 9 o'clock 9:30 ಆಗಿರ್ಬೋದು. ದ ಮೋಸ್ಟ್ ವೆಯ್ಟೆಡ್ ವಿಡಿಯೋ ಅಂದರೆ ನಾನು ಜಾಸ್ತಿ ವೆಯ್ಟ್ ಮಾಡ್ತಿದ್ದ ವಿಡಿಯೋ ಅಂದರೆ ಕಂಪ್ಲೀಟ್ ಹೋಮ್ ಟೂರ್ ಆಫ್ ಮೈ ಹೋಮ್, ಮೈ ಡ್ರೀಮ್ ಹೌಸ್, ಆರ್ ಡ್ರೀಮ್ ಹೌಸ್. ಓಕೆ, ಅಂದರೆ ಕಂಪ್ಲೀಟ್ ಹೋಮ್ ಟೂರ್ ಇನ್ ದ ಸೆನ್ಸ್ ಎಂಟಿ ಹೋಮ್ ಟೂರ್ ನೋಡೋದಕ್ಕೂ ಮನೆಯೆಲ್ಲ ಫಿಲ್ ಆದಮೇಲೆ ನೋಡೋದಕ್ಕೂ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಆ್ಯಂಡ್ ಕಂಪ್ಲೀಟ್ ಹೋಮ್ ಟೂರ್ ವಿತ್ ಆಬ್ಜೆಕ್ಟ್ಸ್ ವಾಟ್ ವಿ ಆರ್ ಸೆಟಪ್, ಅಂದರೆ ಏನೇನೆಲ್ಲ ಥಿಂಗ್ಸ್ಗಳನ್ನ ಜೋಡಿಸ್ಕೊಂಡಿದ್ದೀವಿ ಅದನ್ನು ನಾನು ಒಂದು ಕಂಪ್ಲೀಟ್ ಹೋಮ್ ಟೂರ್ ಮಾಡೋದಕ್ಕೆ ನನಗೆ ಇನ್ನೂ ತುಂಬ ಟೈಮ್ ಬೇಕು. ಬಿಕಾಸ್ ನಿಧಾನಕ್ಕೆ ನನಗೆ ಆ್ಯಂಟಿಕಲ್ಲೇ ವಾಸಸ್ ಬೇಕಾಗಿತ್ತು, ಲೈಕ್ ಫ್ಲವರ್ ಕಾಂಬಿನೇಷನ್ಸ್ ಇದೇ ಥರ ಬೇಕಾಗಿತ್ತು ಅಂತ ನಾನು ಅದನ್ನು ನಿಧಾನಕ್ಕೆ ಗ್ರ್ಯಾಜುವಲ್ ಆಗಿ ಬುಕ್ ಮಾಡಿ ಎಲ್ಲ ತರಿಸ್ಕೊಂಡು ನೀಟಾಗಿ ಎಲ್ಲ ಕಡೆ ಅರೇಂಜ್ ಮಾಡ್ತಾಯಿದ್ದೀನಿ. ಸೊ ಐ ನೀಡ್ ಮೋರ್ ಟೈಮ್. ಸೊ ಅದಕ್ಕಿಂತ ಮುಂಚೆ ಆ್ಯಸ್ ಐ ಸೆಡ್, ನಾನು ಇಂಜಿನಿಯರ್, ನಮ್ಮ ಮನೆಯನ್ನು ಬಿಲ್ಡ್ ಮಾಡಿದ ಸಾರಥಿ ಇಂಜಿನಿಯರ್ ಶರತಣ್ಣ ಅಂತ ನಾನು ಹೇಳ್ತೀನಲ್ವ, ಇಂಜಿನಿಯರ್. ಅವರು ಏನು ಮಾಡಿದರು, ಲೈಕ್ ನಾವು ಮನೆಗೆ ಗೃಹ ಪ್ರವೇಶ ಆಗಿ ಶಿಫ್ಟ್ ಆಗಿದ್ದ ಹಿಂದಿನ 2 days ಬ್ಯಾಕ್ ಫೋಟೋಗ್ರಾಫರ್, ಲೈಕ್ ವೀಡಿಯೋಗ್ರಾಫರನ್ನೇ ಕರೆಸಿ ಕಂಪ್ಲೀಟ್ ಪ್ರೊಫೆಷ್ನಲ್ ವೀಡಿಯೋ ಆಫ್ ದ ಹೋಮನ್ನು ಮಾಡಿದರು. ಲೈಕ್ ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ಸೊ ವಿ ಥಾಟ್ ದಟ್ ಇಬ್ಬರು ಕೂಡ ನಾವು ಯೂಟ್ಯೂಬ್ ಚಾನಲಲ್ಲಿ ಹಾಕೋಬೋದು, ಸೊ ದಟ್ ಎಲ್ರಿಗೂ ಐಡಿಯಾ ಬರುತ್ತೆ. ಲೈಕ್ ಇಷ್ಟು ಸ್ಪೇಷಿಯಸ್ ಆಗು ಕೂಡ ಒಂದು ಕಾನ್ಸೆಪ್ಟಲ್ಲಿ ನಾವು ಹಾಲ್ ಆಗಿರ್ಬೋದು, ರೂಮ್ ಆಗಿರ್ಬೋದು, ಸಿಟ್ಔಟ್ ಏರಿಯಾಸ್ ಆಗಿರ್ಬೋದು, ವಾಕ್-ಇನ್ ವಾರ್ಡ್ರೋಬ್ನ ಪುಟ್ಟ ಸ್ಪೇಸಲ್ಲಿ ಕೂಡ ನಾವು ಎಷ್ಟು ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ. ಸೊ ವಿ ಥಾಟ್ ದಟ್ ವಿ ವಿಲ್ ಅಪ್ಲೋಡ್ ದಟ್ ಟು ಯೂಟ್ಯೂಬ್ ಚಾನಲ್ ಅಂತ. ಸೊ ಅದನ್ನು ಅವರು ಕೂಡ ಮುಂಚೆನೇ ಅಪ್ಲೋಡ್ ಮಾಡಿದ್ರು, ಬಟ್ ಅವ್ರು ನನಗೆ ಸಿಕ್ಕಿದ್ದು ಲೇಟ್ ಆಯಿತು. ಸೊ ಅದನ್ನು ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ವೀಡಿಯೋನ. ಸೊ ಅದನ್ನು ಇವಾಗ ಅಪ್ಲೋಡ್ ಮಾಡ್ತೀನಿ. ಆ್ಯಕ್ಚುಲಿ ನೀವು ಅದನ್ನು ಫಸ್ಟು ಟ್ರೈಲರ್ ಥರ ತೋರಿಸ್ತಾರೆ. ಆ ಟ್ರೈಲರಲ್ಲೇ ನಿಮಗೆ ಎಷ್ಟು ಲೈಕ್ ತುಂಬ ಚೆನ್ನಾಗಿ ಅನಿಸುತ್ತೆ. ಲೈಕ್ ದಿಸ್ ಇಸ್ ಆರ್ ಹೌಸ್, ನಮ್ಮ ಕನಸಿನ ಮನೆನ ಇದು. ಈ ಥರನೂ ನಾವು ಒಂದು ಮನೇನ ಮಾಡ್ಕೋಬೋದು, ಈ ಥರ ಒಂದು ಸೆಟಪ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಈ ಥರನೂ ಮಾಡ್ಬೋದಾ ಅನ್ನೋ ಒಂದು ಕಾನ್ಸೆಪ್ಟ್ಸ್ ನಮ್ಮ ಮೈಂಡಲ್ಲಿ ಬರುತ್ತೆ. ಸೊ ಆ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದೇ ವಿಡಿಯೋದಲ್ಲಿ. ಪ್ಲೀಸ್ ಕಂಪ್ಲೀಟ್ ವಿಡಿಯೋ ನೋಡಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಅದಾದಮೇಲೆ ನಾನು ಸ್ವಲ್ಪ ಟೈಮ್ ತೊಗೊಂಡು ನನಗೆ ಮನೇನ ಕಂಪ್ಲೀಟ್ ವಿಡಿಯೋ ನಾನು ಮಾಡ್ತೀನಿ. ಸೊ ಈ ಒಂದು ಡೈಮೆನ್ಷನಲ್ಲಿ ಇಷ್ಟು ಚೆನ್ನಾಗಿ ಮನೇನ ಮೂಡ್ ಬಂದಿರೋದ್ರಿಂದ ನಾನು ಐ ವಾಂಟೆಡ್ ಟು ಶೇರ್ ವಿತ್ ಯು ಪೀಪಲ್. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಇಷ್ಟನೂ ಪಡ್ತಾ ಇದ್ದೀರಾ, ಸಿಕ್ತಾಗ ಹೇಳ್ತೀರಾ. ಸ್ಪೆಷಲಿ ನನ್ನ ಸ್ಕೂಲಲ್ಲಿ ನನ್ನ ಚಿಲ್ಡ್ರನ್ಸ್ ಆಗಿರ್ಬೋದು, ಅವ್ರು ಹೇಳ್ತಾ ಇರ್ತಾರೆ. ಬಟ್ ನಾನು ಅದನ್ನು ಡಿಸ್ಕಸ್ ಮಾಡಲ್ಲ ಅವ್ರ ಜೊತೆ, ಬಿಕಾಸ್ ನಾನು ಅವ್ರನ್ನ ಪ್ರಮೋಟ್ ಮಾಡಬಾರ್ದು ಆ ಥರ. ಬಿಕಾಸ್ ದೇ ಆರ್ ಆಲ್ ಲರ್ನಿಂಗ್ ಚಿಲ್ಡ್ರನ್ಸ್ ಅಲ್ವಾ. ನಾನು ಅವ್ರಿಗೆ ಹೇಳಬಾರ್ದು ನೀವು ನನ್ನ ವ್ಲಾಗ್ಸ್ ನೋಡಿ ಅಂತ. ಹೇಗೋ ತಿಳ್ಕೊಂಡಿದ್ದಾರೆ ಮಕ್ಕಳು. ಲೈಕ್ ನನ್ನ ಹೆಸರು ಹುಡುಕ್ತಾರಲ್ಲ, ಲೈಕ್ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಏನಾದರೂ ಬೇರೆ ಯಾವುದಾದ್ರು ಹುಡುಕಿದಾಗ ನಾನು ಯೂಟ್ಯೂಬ್ ಲಿಂಕ್ ಕೊಟ್ಟಾಗ ಗೊತ್ತಾಗುತ್ತಲ್ಲ ಆ ಮಕ್ಕಳುಗಳಿಗೆ. ಲೈಕ್ ಹೇಗೋ ನೋಡ್ತಾ ಇದ್ದಾರೆ. ಬಟ್ ನಾನು ಬೇಸಿಕಲಿ ನಾನು ಯಾರನ್ನೂ ಪ್ರಮೋಟ್ ಮಾಡ್ತಾ ಇಲ್ಲ ನನ್ನ ವೀಡಿಯೋಸ್ ನೋಡಿ ಅಂತ. ಬಿಕಾಸ್ ನಿಮಗೆ ಇಷ್ಟ ಇದ್ದು ನನ್ನ ಕಾನ್ಸೆಪ್ಟ್ ಆಗಿರ್ಬೋದು, ನನ್ನ ಕಂಟೆಂಟ್ ಆಗಿರ್ಬೋದು, ನಿಮಗೆ ಇಷ್ಟ ಆದಾಗ ನೀವು ನೋಡ್ತೀರಾ. ಸೊ ಇದೊಂದು ನನಗೆ ಮೋಸ್ಟ್ ಅವೇಟೆಡ್ ವೀಡಿಯೋ ಇದು. ಸೊ ಪ್ಲೀಸ್ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ನಾವು ಅವ್ರು ಹೇಗೆ ಆ್ಯಂಡ್ ಕಂಪ್ಲೀಟ್ ಮನೆ ಹೇಗೆ ಮಾಡಿದ್ದಾರೆ, ವಾಟ್ ಈಸ್ ದ ಮೆಟೀರಿಯಲ್ ದೇ ಹ್ಯಾವ್ ಯೂಸ್ಡ್ ಅಂತ ಕೂಡ ಕಂಪ್ಲೀಟ್ ಶರತ್ತನ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಪ್ಲೀಸ್ ನೋಡಿ, ಅದನ್ನು ನೋಡಿ ಆದಮೇಲೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ. ಏನೇ ಕ್ವರೀಸ್ ಇದ್ದರೂ ಕೂಡ, ಏನೇ ಡೌಟ್ಸ್ ಇದ್ದರೂ ಕೂಡ ಪ್ಲೀಸ್ ಕಮೆಂಟ್ ಮಾಡಿ. ಐ ವಿಲ್ ಆನ್ಸರ್ ಫಾರ್ ದಟ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಈ ವಿಡಿಯೋ ಬರುತ್ತೆ ನೆಕ್ಸ್ಟ್ ನೋಡಿ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಮನೆ ಕಟ್ಕೊಡೋ ಮಗ ಶರತ್ ನಮಸ್ಕಾರ. ಇವತ್ತು ನಿಮಗೊಂದು ಅದ್ಭುತವಾದ ಹೋಮ್ ಟೂರ್ನ ತೋರಿಸ್ಕೊಟ್ಟಿದ್ದೀವಿ. ಈ ಸೈಟ್ನ ಡೈಮೆನ್ಷನ್ ಬಂದು 20ಕ್ಕೆ 30. ನಾರ್ಮಲ್ ನೀವು 20-30 ರೆಗ್ಯುಲರ್ ಸೈಟ್ಸ್ಗಳು ನೋಡಿರ್ತೀರಾ, ಬಟ್ ಇಲ್ಲಿ ನಾವು ಲಕ್ಸುರಿಯಸ್ನ ತೋರಿಸ್ತಾ ಇದ್ದೀವಿ. ಸೊ ನಾನು ತುಂಬ ಜನ ನಿಮಗೆ ಬಜೆಟ್ ಅನ್ಬೋದು, ಬಟ್ ಲಕ್ಸುರಿಯಸ್ನ ಒಂದು 20-30 ಯಾವ ರೀತಿ ತೋರಿಸ್ತೀವಿ ಅಂತ ಕಂಪ್ಲೀಟ್ ಹೋಮ್ ಟೂರ್ನ ತೋರಿಸ್ಕೊಟ್ಟಿದ್ದೀವಿ. ವೀಡಿಯೋ ಎಂಟು ತನಕ ನೋಡಿ. ಇನ್ನೂ ನಮ್ಮ ಪೇಜ್ನ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಬಟನ್ ಅಂತ ಮರಿಬೇಡಿ. ಬನ್ನಿ. ಒಳಗಡೆ ಹೋಗಿಂದ ಮುಂಚೆ ನಮ್ಮದು ಔಟ್ಸೈಡ್ ಎಲಿವೇಷನ್. ಸೊ ಔಟ್ಸೈಡ್ ಎಲಿವೇಷನ್ ನಮ್ಮ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀವಿ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ. ಸೊ ಇಲ್ಲಿ ನೋಡಿದ್ರೆ ನೀವು ನಮ್ಮದು ಗ್ರೌಂಡ್ ಫ್ಲೋರಲ್ಲಿ ಕಂಪ್ಲೀಟ್ 10 feet ನಾವು ಗೇಟ್ನ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲೂ ಕೂಡ HP
ಮತ್ತು ನಾವು ಅದಕ್ಕೆ ತಕ್ಕಂತೆ ಮ್ಯಾಚಿಂಗ್ ಕಲರ್ನ ಪೇಂಟ್ ಕಾಂಬಿನೇಷನ್ ಎನಾಮಲ್ ಪೇಂಟ್ನ ಯೂಸ್ ಮಾಡಿದ್ವಿ. ಫಸ್ಟ್ ಫ್ಲೋರ್ ನೋಡಿದ್ರೆ ಸಿವಿಲ್ ವರ್ಕಲ್ಲೇ ಗ್ರೂ ಕಟಿಂಗ್ನ ಪ್ರೊವೈಡ್ ಮಾಡಿ ಅದು ಕೂಡ ಗ್ರೇ ವಿತ್ ವೈಟ್ ಕಾಂಬಿನೇಷನ್ಗೆ ಹೈಲೈಟ್ ಮಾಡಿದ್ವಿ. ಇನ್ನು ಸೆಕೆಂಡ್ ಫ್ಲೋರು ಬಾಲ್ಕನಿ. ಸೆಕೆಂಡ್ ಫ್ಲೋರ್ ನಿಮ್ಗೆ ಅಟ್ಯಾಚ್ ನೋಡಿದ್ರೆ ಅಲ್ಲಿ ತುಂಬ ಜನ ಅದನ್ನು ಲೋವರ್ಸ್ ಅನ್ಕೋಬೋದು, ಬಟ್ ಇಲ್ಲಿ ನಾವು ಅದನ್ನು ಸಿವಿಲ್ ವರ್ಕಲ್ಲೇ ಅಚೀವ್ ಮಾಡಿದ್ದೀವಿ. ಸೊ ಎಲಿವೇಷನ್ ನೀವು 3D ಫಸ್ಟೇ ಫೈನಲ್ ಮಾಡಿದಲ್ಲಿ ಇದೆಲ್ಲ ಅಡ್ವಾಂಟೇಜು ವಿತ್ ಗ್ಲಾಸ್ ಪಾರ್ಟಿಷನ್ ಬಾಲ್ಕನಿಗೆ. ಇನ್ನು ಲಾಸ್ಟ್ ಫ್ಲೋರ್ ನಮ್ಮದು ಅದ್ಭುತವಾದ ಸಿಟ್ಔಟು. ಸೊ ನೀವು ಈ ಸಿಟ್ಔಟ್ ನೋಡ್ಬೇಕಂದ್ರೆ ವಿಡಿಯೋ ಎಂಡ್ ತನಕ ನೋಡಬೇಕಾಗುತ್ತೆ. ನಾರ್ಮಲ್ ಆಗಿ ನೀವು ಗೇಟ್ಗಳನ್ನ ನೋಡಿರ್ತೀರಾ, ಒಂದು ಡಿವೈಡರ್ ಹಾಕಿರ್ತಾರೆ, ಬಟ್ ಇಲ್ಲಿ ಗೇಟ್ ಸ್ಪೆಷಾಲಿಟಿ ಏನಂದರೆ ನಾವಿಲ್ಲಿ ಪಾರ್ಟಿಷನ್ ಮಾಡಿದ್ದೀವಿ. ಸೊ ಇದರಿಂದ ಆಗುವಂಥ ಅಡ್ವಾಂಟೇಜ್ ಏನಂದರೆ ಈಗ ಇದು ಟೋಟಲ್ಲು 20 ಫೀಟ್ ಬಿಡ್ತಿದೆ. ಸೊ ಇದನ್ನು ನಾವೇನು ಮಾಡಿದ್ವಿ 4 ಗೇಟಾಗಿ ಡಿವೈಡ್ ಮಾಡಿದ್ವಿ. 4 ಗೇಟು ಕೂಡ ಇಂಚಸ್ ಆಗಿ ಪ್ರೊವೈಡ್ ಮಾಡಿದಾಗ ಏನಾಗುತ್ತೆ ನೋಡಿ, ನಿಮ್ಗೆ ಅಟ್ ಎ ಟೈಮು ಈಗ ಎನಿ ಟೈಪ್ ನಿಮ್ಗೆ 2 ಕಾರ್ ನಿಲ್ಲಿಸ್ಬೇಕಾರೆ ಅಟ್ ಎ ಟೈಮ್ 2 ಕೂಡ ಓಪನ್ ಮಾಡ್ಬೋದು. ಸೊ ನೋಡ್ಬೋದು ಕಂಪ್ಲೀಟು ನಮಗೆ 360 ಡಿಗ್ರಿ ಏನು ನಿಮಗಿದೆ ಓವರ್ಲ್ಯಾಪ್ ಆಗಿ ಓಪನ್ ಆಗುತ್ತೆ. ಸೊ ನೀವು 2 ಕಾರ್ ನಿಲ್ಲಿಸುವಂಥ ಟೈಮಲ್ಲಿ 2 ಗೇಟ್ನ ಕೂಡ ಓಪನ್ ಮಾಡ್ಬೋದು. ಸಿಂಗಲ್ ಕಾರಲ್ಲಿ ಒಂದು ಗೇಟು ಮತ್ತು ನಾರ್ಮಲ್ ಓಡಾಡಬೇಕಾದ್ರೆ ಸಿಂಗಲ್ ಗೇಟ್ ತೆಗೆದ್ರೆ ಸಾಕು. ಸೊ ಎಂಟ್ರಿ ನೋಡಿದ್ರೆ ಒಂದು 20-30 ಒಂದು ಸ್ಪೇಷಿಯಸ್ ಆದ ಪಾರ್ಕಿಂಗು, 19 ಅಡಿ ಅಗಲ, 20 ಅಡಿ ಉದ್ದ. ಸೊ ನೀವು ನಿಮ್ಮ ಮನೆಯ XUV 700 ಆಗ್ಬೋದು, ಇಲ್ಲ ತಾರು ಈಸಿಯಾಗಿ ನಿಲ್ಲಿಸಿ 2 ವೀಲರ್ ಕೂಡ ನಿಲ್ಲಿಸ್ಬೋದು. ಇಲ್ಲಿ ಪಾರ್ಕಿಂಗ್ ಟೈಲ್ಸ್ ಕೂಡ ಅಬ್ಸರ್ವ್ ಮಾಡ್ಬೋದು. 16x16 ಪಾರ್ಕಿಂಗ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ನೀವು ಕಾರ್ ಸ್ಪೇಷಿಯಸ್ ಆದ ಪಾರ್ಕಿಂಗ್ನ ಪ್ರೊವೈಡ್ ಮಾಡಿ ವಿತ್ ಸಿಂಗಲ್ ಆರ್ಕೆ ಒಂದು ಹಾಲು ಮತ್ತು ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟು ವಾಲ್ ನೋಡಿದ್ರೆ 2x4 ವಾಲ್ ಟೈಲ್ನ ಯೂಸ್ ಮಾಡಿದ್ದೀವಿ ವಿತ್ ಹೈಲೈಟರ್ ಆಗಿ ಗ್ರಾನೈಟ್ನ ಹೈಲೈಟ್ ಮಾಡಿದ್ದೀವಿ. ಸೊ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಏನು ಪ್ರೊವೈಡ್ ಮಾಡಿದ್ವಿ ಅಂದರೆ ಒಂದು ಆಫೀಸ್ ಸ್ಪೇಸು ಅಥವಾ ಬ್ಯಾಚಲರ್ಸ್ ರೂಮ್ಗೆ ರೆಂಟ್ಗೋಸ್ಕರ ಪ್ರೊವೈಡ್ ಮಾಡುವಂಥ ಒಂದು ಸಿಂಗಲ್ ಆರ್ಕೆನ ಪ್ರೊವೈಡ್ ಮಾಡಿದ್ದೀವಿ. ಸೊ ಈಗ ನಮ್ಮದು ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಫಸ್ಟ್ ಫ್ಲೋರ್ ಎಂಟ್ರಿ ಆಗಬೇಕಾದ್ರೆ ಇಲ್ಲಿ ಸ್ಟೇರ್ ಕೇಸ್ ಡಿಸೈನ್ ನೋಡ್ಬೋದು. ಸೊ ಪ್ಲಾನಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ಇಲ್ಲಿ ಸಿಂಗಲ್ ಫ್ಲೈಟ್ ಸ್ಟೇರ್ ಕೇಸ್ನ ಡಿಸೈನ್ ಮಾಡಿದ್ವಿ. ಸೊ ಇದರಿಂದ ಆಗುವಂಥ ಅಡ್ವಾಂಟೇಜ್ ಏನಂದರೆ ನಮಗೆ ಸಿಂಗಲ್ ಫ್ಲೈಟಲ್ಲಿ ಒಂದು ಬ್ರಾಡಾದ ವಿಡ್ತ್ ಸ್ಟೇರ್ ಕೇಸು ಬರುತ್ತೆ, ಪ್ಲಸ್ ಜಾಗ ವೇಸ್ಟೇಜ್ ಆಗಲ್ಲ, ಮನೆ ಕೂಡ ಸ್ಪೇಸ್ ಯೂಟೈಸ್ ಆಗುತ್ತೆ. ಸೊ ಇಲ್ಲಿ ನೀವು ಸ್ಟೆಪ್ಸಲ್ಲಿ ನೋಡಿದ್ರೆ ಸ್ಟೆಪ್ಸಿಗೆ ಯೂಸ್ ಮಾಡಿರೋ ಬಂದು ಲಪೋದ್ರ ಮತ್ತು ರೈಸರ್ ಯೂಸ್ ನೋಡ್ಬೋದು. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ನ ಯೂಸ್ ಮಾಡಿದ್ವಿ. ಸೊ ನಾರ್ಮಲಾಗಿ ಸಿಂಗಲ್ ಕಲರ್ನ ನೋಡ್ತಾ ಇದ್ರೆ ಇಲ್ಲಿ ನಾವು ಡ್ಯುಯಲ್ ಕಲರು ಬ್ಲ್ಯಾಕ್ ಆ್ಯಂಡ್ ವೈಟ್ನ ಯೂಸ್ ಮಾಡಿದ್ವಿ. ಸೊ ಸ್ಟೆಪ್ಸು ಇಲ್ಲಿ ನಾವು ಯೂಸ್ ಮಾಡೋದು 20 mm. ಔಟ್ಸೈಡ್ ಆದಷ್ಟು 20 mm ಯೂಸ್ ಮಾಡೋದ್ರಲ್ಲಿ ಉತ್ತಮ. ಇನ್ಸೈಡ್ ಡೂಪ್ಲೆಕ್ಸ್ಗೆ 40 mm ಹೋಗ್ಬೋದು. ಸೈಡಲ್ಲಿ ನೋಡಿದ್ರೆ ನಾವು SS ರೈಡಿನ ಪ್ರೊವೈಡ್ ಮಾಡಿದ್ವಿ. ಸೊ ಇಲ್ಲಿ ನೋಡ್ಬೋದು ನೀವು ನಮ್ಮದು ಸೆಕೆಂಡ್ ಫ್ಲೈಟು ತುಂಬ ಪ್ರಾಡಕ್ಟ್ ಬಂದಿರುವಂಥ ನೀವು ಎನಿ ಐಟಮ್ ನೀವೀಗ ಒಂದು ಬಾಡಿಗೆ ಮನೆ ಅಂತ ಆಗ್ಬೋದು, ಏನೇ ಐಟಮ್ ಕ್ಯಾರಿ ಮಾಡ್ಬೇಕಾದ್ರೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇಲ್ಲಿ ಪ್ರೊವೈಡ್ ಮಾಡೋದು 4 ಫೀಟ್ ಬಿಡ್ತು. ಈಗ ನೋಡ್ತಿರುವಂಥ ಸ್ಟೇರ್ ಕೇಸು 4 ಫೀಟ್ ಇಟ್ಟು. ಸೊ ಇದರಿಂದ ಏನಾಗುತ್ತೆ, ನೀವು ಎನಿ ಐಟಮ್ ತರಬೇಕಾದ್ರೂ 2-3 ಜನ ಹೋಗ್ಬೇಕಾದ್ರೂ ಈಸಿಯಾಗಿ ಹೋಗ್ಬೋದು. ಸೊ ಇದು ಅಚೀವ್ ಆಗಿರೋದು ನಮಗೆ ಸಿಂಗಲ್ ಫ್ಲೈಟ್ ಸ್ಟೇರ್ ಕೇಸ್ನ ಡಿಸೈನ್ ಮಾಡೋದ್ರಿಂದ. ಆಗಲೇ ಹೇಳ್ದಂಗೆ ರೈಸರ್ ಕೂಡ ನೋಡ್ಬೋದು, ಬ್ಲ್ಯಾಕ್ ಆ್ಯಂಡ್ ವೈಟು ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ತಾ ಇದೆ. ಸೊ ಇಲ್ಲಿ ನಾವು ಇದು ಈಸ್ಟ್ ಫೇಸಿಂಗ್ ಸೈಟು, 20-30 ಈಸ್ಟ್ ಫೇಸಿಂಗು, ಬಟ್ ನಾವು ಮೇನ್ ಡೋರ್ನ ನಾರ್ತ್ ಆಗಿ ಪ್ರೊವೈಡ್ ಮಾಡಿದ್ವಿ. ಮೇನ್ ಉದ್ದೇಶ ಏನಂದರೆ ನಮಗೆ ಎಲಿವೇಷನ್ ಕೂಡ ಬ್ಯೂಟಿಫುಲ್ಲಾಗಿ ಬರಬೇಕು, ಪ್ಲಸ್ ಸ್ಪೇಸ್ ಕೂಡ ಯುಟಿಲೈಸ್ ಆಗಬೇಕು. ಅದರಿಂದ ನಾವು ನಾರ್ತ್ ಮೇನ್ ಡೋರ್ ಆಗಿ ಪ್ರೊವೈಡ್ ಮಾಡಿದ್ವಿ. ಸೊ ಮೇನ್ ಡೋರ್ ಅಟ್ಯಾಚ್ ನೋಡಿದ್ರೆ ಇಲ್ಲೂ ಕೂಡ ಟೆಕ್ಸ್ಚರ್ ಪೇಂಟ್ನ ಯೂಸ್ ಮಾಡಿದ್ವಿ, ಗ್ರೂ ವಿತ್ ಟೆಕ್ಸ್ಚರ್ ಪೇಂಟ್ಸು. ನೆಕ್ಸ್ಟು ಮೇನ್ ಡೋರಲ್ಲಿ ನಾವು ಇಲ್ಲಿ ಯೂಸ್ ಮಾಡಿರೋಂಥ ಸೆಕ್ಷನ್ ಬಂದು 8-4 ಸೆಕ್ಷನ್ ಟೀಕುಡ್ಡು ತುಂಬ ಬ್ಯೂಟಿಫುಲ್ಲಾಗಿ ಮೂಡಿದೆ. ಸೈಡಲ್ಲಿ ನೋಡಿದ್ರೆ ನಾರ್ಮಲಾಗಿ ಗ್ರಾನೈಟ್ ಪೀಸು, ಬಟ್ ಇಲ್ಲಿ ನಾವು ಸೈಡಲ್ಲಿ ಕೂಡ ಟೀಕುಡ್ಡಲ್ಲೇ ಪ್ರೊವೈಡ್ ಮಾಡಿ ಅದನ್ನು ಕೂಡ ಕಾರ್ವಿಂಗ್ ಮಾಡಿ ಸುತ್ತ ಬಿಡಿಂಗ್ನ ಪ್ರೊವೈಡ್ ಮಾಡಿದ್ವಿ. ವೀಕ್ಷಕರೇ ಸ್ಟೆಪ್ಸ್ ನೋಡೋದಲ್ಲ. ಸೊ ಈಗ ನೆಕ್ಸ್ಟು ಸೀಲಿಂಗ್ ವಿಚಾರಕ್ಕೆ ಬಂದರೆ, ಸೊ ಇದು ನಮ್ಮದು ಕಾರಿಡಾರ್ ಸೀಲಿಂಗ್ ಕೂಡ ನೋಡ್ಬೋದು. PV ಸೀಲಿಂಗ್ನ ಪ್ರೊವೈಡ್ ಮಾಡಿದ್ದೀವಿ ವಿತ್ ಕಾಬ್ಲೈಟು, ತುಂಬ ಬ್ಯೂಟಿಫುಲ್ಲಾಗಿ ಎಲಿಗೆಂಟಾಗಿ ಬಂದಿದೆ. ಸೊ ನೆಕ್ಸ್ಟ್ ನಮ್ಮದು ಮೇನ್ ಡೋರ್ ವಿಚಾರಕ್ಕೆ ಬಂದರೆ, ಇದು ಈಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಮೇನ್ ಡೋರ್ನ ಪ್ರೊವೈಡ್ ಮಾಡಿದ್ವಿ. ಮೇನ್ ಉದ್ದೇಶ ಒಂದು ಸ್ಪೇಸ್ ಸೇವಿಂಗು ಮತ್ತು ನಮಗೆ ಎಲಿವೇಷನ್ ಕೂಡ ಗ್ರ್ಯಾಂಡಾಗಿ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಮೇನ್ ಡೋರ್ ಅಟ್ಯಾಚ್ ನೋಡ್ಬೋದು, ಟೆಕ್ಸ್ಚರ್ ಪೇಂಟ್ನ ಪ್ರೊವೈಡ್ ಮಾಡಿ ವಿತ್ ಗ್ರೂ ಡಿಸೈನ್ನ ಪ್ರೊವೈಡ್ ಮಾಡಿದ್ವಿ. ನೆಕ್ಸ್ಟ್ ಇನ್ನು ಮೇನ್ ಡೋರ್ ವಿಚಾರಕ್ಕೆ ಬಂದು ಅದ್ಭುತವಾದ 8-4 ಸೆಕ್ಷನ್ ಟೀಕುಡ್ನ ಪ್ರೊವೈಡ್ ಮಾಡಿದ್ವಿ. ತುಂಬ ಬ್ಯೂಟಿಫುಲ್ ಆಗಿದೆ ನೋಡ್ಬೋದು. ನಾರ್ಮಲಾಗಿ 2 ಕಡೆ ಗ್ರಾನೈಟ್ ಪೀಸ್ನ ಪ್ರೊವೈಡ್ ಮಾಡ್ತೀವಿ ಈ ಕಾರ್ವಿಂಗ್ಗೋಸ್ಕರ ಹೈಲೈಟ್ ಆಗಲಿ ಅಂತ. ಇಲ್ಲಿ ನಾವು ಇದಕ್ಕೂ ಕೂಡ ಟೀಕುಡ್ ಬೀಡಿಂಗ್ನೇ ಕಾರ್ವಿಂಗ್ ಮಾಡಿ ಹೈಲೈಟ್ ಮಾಡಿದ್ವಿ. ನೆಕ್ಸ್ಟ್ ಹ್ಯಾಂಡಲ್ ಕೂಡ ನೋಡ್ಬೋದು, ನಾರ್ಮಲ್ ಆ್ಯಂಟಿಕ್ ಹ್ಯಾಂಡಲ್ ಅಲ್ಲ ಕಾರ್ವಿಂಗ್. ಸೊ ಇದು ಏನು ಕಾರ್ವಿಂಗ್ ಇದೆ ಅದಕ್ಕೆ ಮ್ಯಾಚ್ ಆಗೋ ಥರನೇ ಇದಕ್ಕೂ ಹ್ಯಾಂಡಲ್ನ ಮಾಡಿ ನೆಕ್ಸ್ಟ್ ಕಂಪ್ಲೀಟ್ PU ಪಾಲಿಶ್ ಆಗಿದೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಡೋರು ಎನ್ರಿಚ್ ಆಗುತ್ತೆ. ನಾರ್ಮಲ್ ಹ್ಯಾಂಡ್ ಪಾಲಿಶ್ನ ನೋಡಿರ್ತೀರ, ಅದು ಲಾಂಗ್ ಟರ್ಮ್ ಇರೋಲ್ಲ. ಸೊ PU ಪಾಲಿಶ್ ಆದಾಗ ಏನಾಗುತ್ತೆ, ನಿಮಗೆ ಲಾಂಗ್ ಟರ್ಮ್ ಡ್ಯೂರೇಷನ್ ಇರುತ್ತೆ. ಎದುರು ಬಿಸಿಲು ಹೊಡೆದಾಗಲೂ ಕೂಡ ನಿಮ್ಗೆ ಏನಾಗುತ್ತೆ, ನಾರ್ಮಲ್ ಪಾಲಿಶ್ ಬೇಗ ಶೇಡ್ ಆಗ್ತಾ ಹೋಗುತ್ತೆ. PU ಪಾಲಿಶ್ ಅಷ್ಟು ಬೇಗ ಶೇಡ್ ಆಗಲ್ಲ. ಕಾರ್ವಿಂಗ್ ಕೂಡ ನೋಡ್ಬೋದು, ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿ ನಮ್ಮದು ಮೇನ್ ಡೋರ್ ಆಪೋಸಿಟೇ ಒಂದು ತುಳಸಿ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಯೂಸ್ ಮಾಡಿರುವಂಥ ಫ್ಲೋರಿಂಗ್ ಬಂದು ಲಪೋದ್ರ ಆ್ಯಂಟಿ ಸ್ಕಿಡ್ಡು. ಸೊ ಯಾವುದೇ ರೀತಿ ಕೂಡ ಸ್ಕಿಡ್ಡಿನೆಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ನೆಕ್ಸ್ಟ್ ಬನ್ನಿ, ನಮ್ಮದು ಒಳಗಡೆ ಒಂದು ಬ್ಯೂಟಿಫುಲ್ ಆದ ಲಿವಿಂಗ್ ಹಾಲ್ನ ತೋರಿಸ್ಕೊಟ್ಟಿದ್ದೀನಿ ಬನ್ನಿ. ಮೇನ್ ಡೋರ್ ನೋಡೋಲ್ಲ, ಇದೊಂದು ಅದ್ಭುತ ಆದರೆ ಮತ್ತೊಂದು ಅದ್ಭುತ ಬಂದು ಈ ಮನೆಯ ಲಿವಿಂಗ್ ಹಾಲ್. ತುಂಬ ಜನ ಈ ಮನೆ ಗ್ರೂಪ್ ಪ್ರಶ್ನೆ ಬಂದವರು ಏನಾದರೂ ಅಂದರೆ ಇದು 20-30 ಅಲ್ಲ, 20-40 ಇಲ್ಲ ಇದಕ್ಕಿಂತ ದೊಡ್ಡ ಸೈಟ್ ಅಂತ, ಅಷ್ಟು ಸ್ಪೇಷಿಯಸ್ ಆಗಿ ಮೂಡ್ಬಂದಿದೆ ಈ ಮನೆಯ ಲಿವಿಂಗ್ ಹಾಲು. ಈ ಮನೆಯ ಲಿವಿಂಗ್ ಹಾಲ್ ಸೈಜ್ ಬಂದು 15ವರೆಗೆ 16 ಅಡಿ ಎಕ್ಸ್ಕ್ಲೂಡಿಂಗ್ ಕಿಚನ್. ಸೊ ಕಿಚನ್ ಎಂಡೋರ್ಗೂ ತಗೊಂಡ್ರೆ ನಮಗೆ 26 ಅಡಿ ಬರುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ ನೋಡ್ಬೋದು.
ನಮ್ಮದು ಎಂಟ್ರಿಲಿ ಒಂದು ಟಿ ವಿ ಯೂನಿಟ್ ಕೂಡ ನಾರ್ಮಲ್ ಟಿ ವಿ ಯೂನಿಟ್ ಥರ ಮಾಡಿಲ್ಲ, ಲೂವರ್ಸು ಫ್ಲೂಟೆಡ್ ಲೋವರ್ಸ್ನ ಯೂಸ್ ಮಾಡಿ ವಿತ್ ಮಾರ್ಬಲ್ ಶೀಟ್ನ ಹೈಲೈಟಿಂಗ್ ಆಗಿ ಟಿ ವಿ ಯೂನಿಟ್ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮದು ಚಾಲೆಂಜ್ ವೀಡಿಯೋಸಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಯಾವುದೇ ರೀತಿ ವೈರ್ ಕಾಣದಂತೆ ಇಲ್ಲಿ ಪ್ರೊವಿಷನ್ ಮಾಡಿದ್ದೀವಿ. ನೋಡ್ಬೋದು ಇಲ್ಲಿ ಬರೀ ಸಾಕೆಟ್ಸ್ ಮಾತ್ರ ಪ್ರೊವಿಷನ್ ಮಾಡಿ, ಜಸ್ಟ್ ಅಂದರೆ ಸ್ವಿಚ್ ಪಾಯಿಂಟ್ ಪ್ರೊವೈಡ್ ಮಾಡಿ ಒಂದು ಸಿಂಗಲ್ ಸಾಕೆಟ್ ಚಾರ್ಜ್ಗೋಸ್ಕರ ಪ್ರೊವೈಡ್ ಮಾಡಿದ್ದೀವಿ. ಇನ್ನು ಟಿ ವಿ ಯೂನಿಟ್ ಎಲ್ಲ ಕಂಪ್ಲೀಟ್ ಸಾಕೆಟ್ಸು ನೋಡ್ಬೋದು, ಕೇಬಲ್ಸ್ ಎಲ್ಲ ಕೆಳಗಡೆ ಬರೋ ಥರ ಪ್ರೊವೈಡ್ ಮಾಡಿದ್ದೀವಿ. ಇದೆಲ್ಲ ಬಂದು ನಿಮಗೆ ಅರ್ಲಿ ಸ್ಟೇಜಲ್ಲಿ 3D ಡಿಸೈನ್ಸು ಪ್ರೊವೈಡ್ ಆದಲ್ಲಿ ಇದನ್ನು ನೀವು ಫಸ್ಟೇ ಪ್ರೊವಿಷನ್ ಮಾಡ್ಬೋದು. ಸೊ ಇಲ್ಲಿ ಯೂಸ್ ಮಾಡೋದು ಇದಕ್ಕೆ ಪ್ರೊಫೈಲ್ ಡೋರು ಹೈಲೈಟ್ ಪಾರ್ಟಾಗಿ ಕಾಣುತ್ತೆ. ಸೊ ಇಲ್ಲಿ ನಾವು ಟಿ ವಿ ಯೂನಿಟ್ನ ಇಲ್ಲಿ ಯಾವ ಥರ ಡಿವೈಡ್ ಮಾಡಿದ್ದೀವಿ ಅಂದರೆ ಬ್ರೌನ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಆಗಿ ಮಾಡಿದ್ದೀವಿ. ಫ್ಲೂಟೆಡ್ ವಿತ್ ವೈಟ್ ಕಾಂಬಿನೇಷನ್ ವಿತ್ ಮಾರ್ಬಲ್. ಸೊ ಇದಕ್ಕೆ ಮ್ಯಾಚ್ ಆಗುವಂತೆ ಸೀಲಿಂಗ್ ಕೂಡ ನೋಡ್ಬೋದು, ತುಂಬ ಬ್ಯೂಟಿಫುಲ್ಲಾಗಿ ಮೂಡಿದೆ. ಸೀಲಿಂಗು ವಿತ್ PVC ಸೀಲಿಂಗ್ನ ಯೂಸ್ ಮಾಡಿದ್ದೀವಿ, ಫ್ಲೂಟೆಡ್ ಪ್ಯಾನಲ್ಸು. ಮತ್ತು ಸೆಂಟ್ರಲ್ಲಿ ಪ್ರೊವೈಡ್ ಮಾಡೋದು ಒಂದು ಬ್ಯೂಟಿಫುಲ್ ಆದ ಶ್ಯಾಂಡ್ಲಿಯರ್. ಸೊ ಶ್ಯಾಂಡ್ಲಿಯರಲ್ಲಿ ವಿತ್ ಫ್ಯಾನ್, ಇದು ನಾರ್ಮಲ್ ಶ್ಯಾಂಡ್ಲಿಯರ್ ಅಲ್ಲ, ವಿತ್ ಫ್ಯಾನು. ಸೊ ಇದು ಕೂಡ ಹೈಲೈಟ್ ಪಾರ್ಟಾಗಿ ಯೂಸ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಈ ಟಿ ವಿ ಯೂನಿಟ್ ಆಪೋಸಿಟ್ ವಾಲ್ ಅಂತಲೇ ಕರಿಬೋದು. ಎಂಟ್ರಿ ಆದ ತಕ್ಷಣ ಕಾಣುವಂಥ ಹಾಲು. ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ನಾವು ವಾಲ್ಪೇಪರ್ ಆಗಿ ಹೈಲೈಟ್ ಮಾಡಿದ್ವಿ. ಸೊ ಇಲ್ಲಿ ನಾರ್ಮಲ್ ಆಗಿ ಒಂದು ಫ್ಯಾಮಿಲಿ ಫೋಟೋಗೆ ಪ್ರೊವಿಷನ್ಗೋಸ್ಕರ ಹೈಲೈಟ್ ಆಗಿ ಸುತ್ತ ನಾವು ಒಂದು ಬೀಡಿಂಗ್ನ ಪ್ರೊವೈಡ್ ಮಾಡಿ, ಅಂದರೆ ನಮ್ದು ಈಗ ಪ್ಯಾನಲಿಂಗ್ ಮಾಡಿ ಇಂಟೀರಿಯರ್ಸಲ್ಲಿ ವಿತ್ ಲೈಟಿಂಗ್ಸ್ನ ಪ್ರೊವೈಡ್ ಮಾಡಿ ಒಂದು ಹೈಲೈಟ್ ಆದ ವಾಲ್ಪೇಪರ್. ಸೊ ಈ ವಾಲಲ್ಲಿ ನೀವು ಫ್ಯಾಮಿಲಿ ಫೋಟೋಸು ಅಥವಾ ಫೋಟೋ ಕಾಲೇಜ್ ಕೂಡ ಯೂಸ್ ಮಾಡ್ಬೋದು. ಈ ಮನೆ ಕಂಪ್ಲೀಟ್ ವುಡ್ ಯೂಸ್ ಮಾಡೋದು ಬಂದು ಟೀಕ್ ವುಡ್ ನೋಡ್ಬೋದು, ತುಂಬ ಬ್ಯೂಟಿಫುಲ್ ಆದ ಗ್ರೈನ್ಸು ವಿತ್ ಪ್ಯೂ ಪಾಲಿಶು. ಗ್ಲಾಸ್ ಯೂಸ್ ಮಾಡೋದು ಬಂದು ಒನ್ ವೇ ಬ್ಲೂ ಗ್ಲಾಸು. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂದರೆ ಬ್ರೌನ್ ಟೀಕ್ ವುಡ್ಡು ವಿತ್ ಗ್ರೈನ್ಸು ವಿತ್ ಬೇಜ್ ಕಲರ್ ಫ್ಲೋರಿಂಗ್. ಸೊ ಕಾಂಬಿನೇಷನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಇಡೀ ಮನೆ ಬ್ರೌನ್ ಆ್ಯಂಡ್ ಬೇಜ್ನ ಮ್ಯಾಕ್ಸಿಮಮ್ ಆಗಿ ಹೈಲೈಟ್ ಮಾಡಿದ್ದೀವಿ. ಸೊ POP ಕೂಡ ನೋಡಿದ್ರೆ ಇದಕ್ಕೆ ಮ್ಯಾಚ್ ಆಗುವಂಥ POP. ಇದಾದರೆ ನೆಕ್ಸ್ಟ್ ಇನ್ನೊಂದು ಅದ್ಭುತ ಏನಂದರೆ 20-30 ನಿಮಗೆ ಡೈನಿಂಗ್ ಹಾಲ್ ಪ್ರೊವಿಷನ್ ಸಿಗಲ್ಲ. ಸೊ ಡೈನಿಂಗ್ ಹಾಲ್ಗೆ ಏನು ಮಾಡಬೇಕು ಅಂತ ಕನ್ಫ್ಯೂಷನ್ ಇರುತ್ತೆ. ಸೊ ಇಲ್ಲಿ ನಾವು ಅದಕ್ಕೋಸ್ಕರ ಒಂದು ಸೊಲ್ಯೂಷನ್ ಅಂತ ಫೋಲ್ಡಿಂಗ್ ಡೈನಿಂಗ್ ಟೇಬಲ್ನ ಪ್ರೊವೈಡ್ ಮಾಡಿದ್ದೀವಿ. ಇದು ನೋಡ್ತಿದ್ರೆ ನಾರ್ಮಲ್ ನೀವು ವಾಲ್ ಹ್ಯಾಂಗಿಂಗ್ ಅಂತ ಅನ್ಕೋಬೋದು. ಸೊ ಯಾವುದೋ ಇದು ನಾರ್ಮಲ್ ವಾಲ್ ಹ್ಯಾಂಗಿಂಗು ಅಥವಾ ವಾಲ್ ಹೈಲೈಟ್ ಅಂತ ಅನ್ಕೋತೀರ. ಬಟ್ ಇದು ಯಾವಾಗ ನಿಮಗೆ ಡೈನಿಂಗ್ ಟೇಬಲ್ ಆಗಿ ಯೂಸ್ ಮಾಡಬೇಕು ಅಂದರೆ ಜಸ್ಟ್ ಓಪನ್ ಮಾಡಿದ್ರೆ ಸಾಕು, ನೋಡ್ಬೋದು ಈಸಿಯಾಗಿ 4ರಿಂದ 5 ಜನ ಕೂತ್ಕೊಂಡು ಊಟ ಮಾಡುವಂಥ ಡೈನಿಂಗ್ ಸ್ಪೇಸು. ಸೊ ಯಾವಾಗ ನಿಮಗೆ ಡೈನಿಂಗ್ ಯೂಸ್ ಪರ್ಪಸ್ ಮಾತ್ರ ಆವಾಗ ಮಾತ್ರ ರಿಮೂವ್ ಮಾಡ್ಬೋದು. ಇಲ್ಲೂ ಕೂಡ ಹೈಲೈಟಿಂಗ್ ನೋಡ್ಬೋದು, ಬೇಜ್ ಕಲರ್ ಮಾರ್ಬಲ್ಲು ವಿತ್ ನಾವು ರೋಸ್ ಗೋಲ್ಡ್ ಅಕ್ರಲಿಕ್ ಶೀಟ್ನ ಯೂಸ್ ಮಾಡಿದ್ದೀವಿ. ಎರಡೂ ಕಡೆಯೂ ಕೂಡ ಫ್ಲೂಟೆಡ್ ಲೋವರ್ಸ್ನ ಯೂಸ್ ಮಾಡಿದ್ದೀವಿ ಟಿ ವಿ ಯೂನಿಟ್ಗೆ ಮ್ಯಾಚ್ ಆಗೋ ಥರ. ಸೊ ನೀವು ಕಂಪ್ಲೀಟ್ ಥೀಮ್ ನೋಡಿದ್ರೆ ಎಲ್ಲದೂ ಕೂಡ ಮ್ಯಾಚಿಂಗ್ ಆಗಬೇಕು ಹೊರತು ಯಾವುದೇ ರೀತಿ ಓವರ್ ಅನಿಸ್ಬಾರ್ದು. ಸೊ ನೋಡ್ಬೋದು ನಿಮಗೆ ಬಂದ ತಕ್ಷಣ ಬ್ರಾಡ್ನೆಸ್ ಆಗ್ಬೋದು ಮತ್ತು ಕಲರ್ ಕಾಂಬಿನೇಷನ್ನು ಮ್ಯಾಚ್ ಆಗಬೇಕು. ಇದೆಲ್ಲ ನಿಮ್ಗೆ ಅಚೀವ್ ಆಗೋದು ಯಾವಾಗ? ಕಂಪ್ಲೀಟು ಇಂಜಿನಿಯರ್ಸ್ ಹತ್ರ ನೀವು 3D ಡಿಸೈನ್ಸ್ ಆದಾಗ ಉತ್ತಮವಾದ ಡಿಸೈನ್ಸ್ ಆದಲ್ಲಿ ನಿಮ್ಮ ಮನೆ ಅಷ್ಟೇ ಅತ್ಯುತ್ತಮವಾಗಿ ಬರುತ್ತೆ. ಸೊ ಇದು ನಿಮ್ಗೆ ಯಾವಾಗ ಯೂಸ್ ಇಲ್ಲ ಆವಾಗ ಜಸ್ಟ್ ಕ್ಲಿಪ್ಪಲ್ಲಿ ಮಾಡ್ಬೋದು, ಫೋಲ್ಡ್ ಮಾಡ್ಬೋದು. ಸೊ ಫೋಲ್ಡ್ ಮಾಡಿದಾಗ ನಿಮಗೆ ಜಸ್ಟ್ ನಾರ್ಮಲ್ ವಾಲ್ ಹ್ಯಾಂಗಿಂಗ್ ಥರ ಕಾಣುತ್ತೆ. ಆಗಲೇ ನಾನು 16 ಅಡಿ ಡೀಪ್ ಹೇಳಿದ್ದು, ಈ ಬಾರ್ಡ್ರು ಮಾತ್ರ 16 ಅಡಿ ಡೀಪು. ನೋಡ್ಬೋದು, ಇದು ಆದಮೇಲೆ ಕೂಡ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದೀವಿ. ದೇವ್ರ ಮನೆಯಲ್ಲೂ ಕೂಡ ಪೂಜೆ ಮಾಡುವಂಥ ಟೈಮಲ್ಲಿ ಫ್ರೆಂಡ್ ಕೂಡ ಕೂತ್ಕೋಬೋದು. ಸೊ ಇಲ್ಲಿ ನಾವು ಸೀಲಿಂಗ್ ಇದಕ್ಕೆ ನೋಡಿದ್ರೆ ಇದಕ್ಕೆ ಮ್ಯಾಚ್ ಆಗುವಂಥ ಸೀಲಿಂಗು ನಾರ್ಮಲ್ POP ಎಲ್ಲ ಇಲ್ಲಿ ಗ್ಲಾಸ್ ಸೀಲಿಂಗ್ ನೋಡ್ಬೋದು, ಗ್ಲಾಸ್ ಸ್ಟೈಲ್ನ ಯೂಸ್ ಮಾಡಿದ್ವಿ. ಅದಕ್ಕೂ ಕೂಡ ಒಂದು ಹೈಲೈಟ್ ಪಾರ್ಟಾಗಿ ಚಿಕ್ಕದೊಂದು ಶ್ಯಾಂಡ್ಲಿಯರ್ನ ಪ್ರೊವೈಡ್ ಮಾಡಿದ್ವಿ. ಸೊ ವಿತ್ ಪ್ರೊಫೈಲ್ ಲೈಟು. ಸೊ ಥೀಮ್ ಹೆಂಗೆ ಮ್ಯಾಚ್ ಆಗುತ್ತಂದರೆ ಡೈನಿಂಗ್ ಹಾಲು ವಿತ್ ಗ್ಲಾಸ್ POP ಬಂದ ತಕ್ಷಣ ಹೈಲೈಟ್. ಮನೆಯಲ್ಲಿ ಒಂದೊಂದು ಐಟಮ್ ಕೂಡ ಒಂದೊಂದು ಅದ್ಭುತವಾಗಿ ಮೂಡಿಬರಬೇಕು. ತುಂಬ ಜನ ಬಂದವರು ಇಷ್ಟಪಟ್ಟಿದ್ದು, ಒಬ್ಬೊಬ್ಬರು ಒಂದೊಂದು ಇಷ್ಟಪಟ್ಟವ್ರೆ. ಮೈನ್ ಡೋರ್ ಒಬ್ಬರು ಇಷ್ಟಪಟ್ಟರೆ, ಲಿವಿಂಗ್ ಹಾಲ್ ಒಬ್ಬರು ಇಷ್ಟಪಟ್ಟವ್ರೆ, ವಿತ್ ಸೀಲಿಂಗ್ ಒಬ್ಬರು. ಸೊ ಒಂದು ಮನೆಯಲ್ಲಿ ತುಂಬ ಎಲಿಮೆಂಟ್ಸ್ನ ನೀವು ಇಷ್ಟಪಡೋದನ್ನ ಈ ಮನೆಯಲ್ಲಿ ನೋಡ್ಬೋದು. ಡೈನಿಂಗ್ ಹಾಲ್ ಆಯಿತು. ಸೊ ನೆಕ್ಸ್ಟು ನಮ್ಮ ಮನೆಯ ಪ್ರಮುಖವಾದ ಜಾಗ ಅಂತಲೇ ಕರಿಬೋದು, ಅದು ನಮ್ಮ ದೇವ್ರ ಮನೆ. ದೇವ್ರು ನಮಗೆಲ್ಲ ಇಷ್ಟೆಲ್ಲ ಕೊಟ್ಟ ಮೇಲೆ ಫಸ್ಟ್ ಪ್ರಿಫರೆನ್ಸು ದೇವ್ರ ಮನೆ ಅಷ್ಟೇ ಚೆನ್ನಾಗಿರಬೇಕು. ನೀವು ಒಳಗೆ ಹೋದ ತಕ್ಷಣ ಅಷ್ಟು ಆ್ಯಂಬಿಯನ್ಸು ವೈವಾಗಿರ್ಬೇಕಂತಲೇ ಒಂದು ಬ್ಯೂಟಿಫುಲ್ ಆದ ಡಿಸೈನ್ ಮಾಡಿದ್ದೀವಿ. ಔಟ್ಸೈಡಿಂದ ನೋಡಿದ್ರೆ ಒಂದು ಕಾರ್ವಿಂಗು, ಮಧ್ಯದಲ್ಲಿ ನಮ್ಮ ಲಕ್ಷ್ಮಮ್ಮವರು, ಆ ಕಡೆ ಈ ಕಡೆ ಗಜಪಡೆ ವಿತ್ ಕಾರ್ವಿಂಗ್ಸ್ ಕೂಡ ನೋಡ್ಬೋದು, ತುಂಬ ಬ್ಯೂಟಿಫುಲ್ ಮೂಡ್ಬೋದು. ಸೊ ನಾರ್ಮಲ್ ಆಗಿ ಪೂಜಾ ಮನೆಗೆ 5-3 ಸೆಕ್ಷನ್ ಟೀಕುಡ್ ಯೂಸ್ ಮಾಡ್ತಾರೆ. ಬಟ್ ಈ ಮನೇಲಿ ನಾವು 6-4 ಸೆಕ್ಷನ್ ಟೀಕುಡ್ನ ಯೂಸ್ ಮಾಡಿದ್ದೀವಿ. ವಿತ್ ಡೋರ್ ಕೂಡ ನೋಡಿದ್ರೆ ನಾರ್ಮಲ್ ಡೋರ್ ಅಲ್ಲ, ಫ್ಲೂಟೆಡ್ ಗ್ಲಾಸು ವಿತ್ ಟೀಕ್ ಡೋರು ವಿತ್ ಹ್ಯಾಂಡಲ್ ಕೂಡ ನೋಡ್ಬೋದು. ನಾವು ರೋಸ್ ಗೋಲ್ಡು ಈ ಥೀಮ್ಗೆ ಮ್ಯಾಚ್ ಆಗುವಂತೆ ಸೆಲೆಕ್ಟ್ ಮಾಡಿದ್ವಿ. ಇನ್ನು ನೀವು ಒಳಗೆ ನೋಡೋದಂತೂ ತುಂಬ ಅದ್ಭುತವಾಗಿ ಮೂಡ್ಬೋದು. ಸೊ ನೋಡ್ಬೋದು, ಎಂಟ್ರಿ ತೆಗೆದ ತಕ್ಷಣ ಅಷ್ಟೇ ಪಾಸಿಟಿವ್ ವೈಬ್ಸ್ನ ಮೂಡುವಂಥ CNC ಕಟಿಂಗು ವಿತ್ ಶೆಲ್ಫ್ಗಳು. ಸೊ ಈ ಮನೆ ಓನರು ತುಂಬ ದೇವ್ರ ಭಕ್ತರು, ಜೊತೆಗೆ ಆ್ಯಂಟಿಕ್ ಕಲೆಕ್ಷನ್ಸು.
ಸೊ ನೋಡ್ಬೋದು ನೀವು ಇಲ್ಲಿ ನಾವು ಶೆಲ್ಫ್ ಪ್ರೊವೈಡ್ ಮಾಡಿರೋ ಉದ್ದೇಶನೇ ಬಂದು ಇವರು ಬ್ರಾಸ್ ಕಲೆಕ್ಷನ್ಸ್ ತುಂಬ ಇದೆ. ಸೊ ಅದಕ್ಕೋಸ್ಕರ ಶೆಲ್ಫ್ನ ಪ್ರೊವೈಡ್ ಮಾಡಿದ್ವಿ. ನೆಕ್ಸ್ಟ್ ಬ್ಯಾಕ್ ಡ್ರಾಪ್ ನೋಡಿದ್ರೆ ಓಮ್ CNC ಕಟಿಂಗ್ ವಿತ್ ಅಕ್ರಲಿಕ್ ಶೀಟ್ನ ಯೂಸ್ ಮಾಡಿದ್ವಿ. ಇದು ಕೂಡ ತುಂಬ ಬ್ಯೂಟಿಫುಲ್ ಆಗಿ ಮೂಡ್ ಇದೆ. ಸೊ ನೀವು ಒಳಗೆ ಎಂಟ್ರಿ ಆದ ತಕ್ಷಣ ಆ ಪಾಸಿಟಿವ್ ವೈಬ್ಸು ಫೀಲ್ ಆಗಬೇಕು. ಇಲ್ಲಿ ಫ್ಲೋರಿಂಗ್ ಬಂದು ಸೇಮ್ ನಾವು ಸ್ಮಾರ್ಟ್ ಫಾರ್ಮಲ್ನ ಯೂಸ್ ಮಾಡಿದ್ವಿ. ಪೂಜಾ ರೂಮ್ ಸೈಜ್ ಬಂದು 4ಕ್ಕೆ 4. ನೆಕ್ಸ್ಟ್ ಈ ಪೂಜಾ ಮನೆ ಇಲ್ಲಿಗೆ ಮುಗಿದಿಲ್ಲ, ಸೀಲಿಂಗ್ ಕೂಡ ನೋಡ್ಬೋದು. ಸೀಲಿಂಗ್ ಕೂಡ ಡಿಫ್ರೆಂಟ್ ಆಗಿ ನಾವು ಇಲ್ಲಿ ಡಿಸೈನ್ ಮಾಡಿದ್ದೀವಿ ವಿತ್ ಸೆಂಟ್ರಲ್ಲಿ ಬೆಲ್ಲು. ಸೊ ಬೆಲ್ಲು ವಿತ್ ಒಂದು ಸಿಂಗಲ್ ಹೈಲೈಟಿಂಗ್ಗೋಸ್ಕರ ಇಲ್ಲೂ ಕೂಡ ಲೈಟ್ನ ಪ್ರೊವೈಡ್ ಮಾಡಿದ್ವಿ. ಪ್ರತಿಯೊಂದು ಜಂಕ್ಷನಲ್ಲೂ 1 ಇಂಚದ ಲೈಟ್ನ ಪ್ರೊವೈಡ್ ಮಾಡಿದ್ವಿ. ಸೊ ನೀವು ಇದು ನೋಡಿದ್ರೆ ಕಂಪ್ಲೀಟ್ ಸೆಟ್ಟು ಒಳಗೆ ಬಂದ ತಕ್ಷಣ ಆಂಬಿಯನ್ಸ್ ಎಲ್ಲ ಮ್ಯಾಚ್ ಆಗಿ ಆ ಪಾಸಿಟಿವ್ ಎನರ್ಜಿ ನಿಮಗೆ ಫೀಲ್ ಆಗಬೇಕು. ವೀಕ್ಷಕರೇ ನೋಡೋದಲ್ಲ, ದೇವ್ರ ಮನೆ ಆದಮೇಲೆ ಮನೆಯ ಎರಡನೇ ಪ್ರಮುಖವಾದ ಜಾಗ ಅಂದರೆ ನಮ್ಮ ಹೆಣ್ಮಕ್ಳ ತವ್ರ ಮನೆ, ಅದು ನಮ್ಮ ಅಡುಗೆ ಮನೆ. ಸೊ ಅಡುಗೆ ಮನೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ, ಮನೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಈ ಅಡುಗೆ ಮನೆ ಸೈಜ್ ಬಂದು 10 ಅಡಿಗೆ 10 ಅಡಿ ಸೈಜ್ ಇದೆ. ಸೊ ಇಲ್ಲಿ ಯಾವ ಥರ ಪ್ರೊವೈಡ್ ಮಾಡಿದ್ವಿ ಅಂತ ಕಂಪ್ಲೀಟ್ ವಿಡಿಯೋನ ತೋರಿಸ್ತಾ ಇದ್ದೀವಿ. ಸೊ ಎಂಟ್ರಿ ನೋಡಿದ್ರೆ ನಮಗೆ ಪ್ಯಾಂಟ್ರಿ ಯೂನಿಟು. ಸೊ ಪ್ಯಾಂಟ್ರಿ ಯೂನಿಟ್ ವಿತ್ ಮಿಕ್ಸಿ ಯೂನಿಟ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಬಂದರೆ ನಮ್ಮದು ಶೆಲ್ಫು. ಇಲ್ಲಿ ನಾವು ಯೂಸ್ ಮಾಡಿರೋದು ಗ್ಯಾಲಕ್ಸಿ ಸ್ಟೋನ್ಸ್ನ ಯೂಸ್ ಮಾಡಿದ್ದೀವಿ ಟಾಪ್ ಲೇಯರ್ ಆಗಿ. ಕೆಳಗಡೆ ನೋಡ್ಬೋದು ಕಂಪ್ಲೀಟ್ ಬೇಜ್ ಕಲರ್ ಆದ ಲ್ಯಾಮಿನೇಟ್ನ ಯೂಸ್ ಮಾಡಿದ್ದೀವಿ. ಇಲ್ಲಿ ನೀವು ನೋಡಿದ್ರೆ ಟ್ಯಾಂಡಮ್ ಬಾಕ್ಸು 3 ಟ್ಯಾಂಡಮ್ ಬಾಕ್ಸ್ನ ಪ್ರೊವೈಡ್ ಮಾಡಿದ್ದೀವಿ, 4 ಇಂಚು, 6 ಇಂಚು ಮತ್ತು 8 ಇಂಚು. ಸೊ ಇಲ್ಲಿ ಟ್ಯಾಂಡಮ್ ಬಾಕ್ಸು ವಿತ್ ಬಾಟಲ್ ಪುಲ್ಔಟು. ಸೊ ಬಾಟಲ್ ಪುಲ್ಔಟ್ ಕೂಡ ನೋಡ್ಬೋದು. ಸೊ ಈ ಬಾಟಲ್ ಪುಲ್ಔಟ್ ಯಾವ ಥರ ಅಂದರೆ ನಾವು ಪ್ರೊವೈಡ್ ಮಾಡೋದು ನಾರ್ಮಲಾಗಿ ವಿತ್ ಶೆಲ್ಫು. ಏನಾಗುತ್ತೆ ನಿಮಗೆ ಬಾಟಲ್ ಎಣ್ಣೆ ಇದ್ದಾಗ ಏನಾಗುತ್ತೆ ಚೆಲ್ದಾಗೆಲ್ಲ ಕ್ಲೀನ್ ಮಾಡೋದು ಸಮಸ್ಯೆ ಆಗುತ್ತೆ. ಇದು ರಿಮೂವ್ ಮಾಡಿ ಕ್ಲೀನ್ ಮಾಡಿ ಇನ್ಸ್ಟಾಲ್ ಮಾಡ್ಬೋದು. ಸೊ ಇಂಟೀರಿಯರ್ಸು ತುಂಬ ಜನ ಅನ್ಕೋಬೋದು ಯಾವ ರೀತಿ ಡಿಸೈಡ್ ಆಗುತ್ತೆ ಅಂತ. ಇಂಟೀರಿಯರ್ಸ್ ಡಿಸೈಡ್ ಆಗೋದು ಬಜೆಟ್ ಯಾವ ಥರ ಅಂದರೆ ಯೂಸ್ ಮಾಡೋ ಮೆಟೀರಿಯಲ್. ಸೊ ಇಲ್ಲಿ ಯೂಸ್ ಮಾಡಿರೋದು ನಾವು BWP ಯೂಸ್ ಮಾಡಿದ್ದೀವಿ. ಸೊ ಇದು ನಮಗೆ ಲೈಫ್ ಟೈಮ್ ವಾರಂಟಿ ಪ್ಲೇವುಡ್ನ ಯೂಸ್ ಮಾಡಿದ್ವಿ. ಸೊ ನೀವು ಪ್ಲೇವುಡ್ ಯಾವ ರೀತಿ ಯೂಸ್ ಮಾಡ್ತೀರಾ, ಲ್ಯಾಮಿನೇಟ್ ಯಾವ ರೀತಿ ಯೂಸ್ ಮಾಡ್ತೀರಾ ಮತ್ತು ಫಿಟ್ಟಿಂಗ್ಸ್ ಯಾವ ರೀತಿ ಯೂಸ್ ಮಾಡ್ತೀರಾ, ಅದ್ರ ಮೇಲೆ ನಿಮ್ಮದು ಇಂಟೀರಿಯರ್ಸು ಡಿಸೈಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಮಿಡ್ ಯೂನಿಟ್ ಕೂಡ ಅಬ್ಸರ್ವ್ ಮಾಡಿದ್ರೆ ಪ್ರೊಫೈಲ್ ಲೈಟು ವಿತ್ ಪ್ರೊಫೈಲ್ ಗ್ಲಾಸು. ಎಷ್ಟು ಚಿಕ್ಕ ಲೈಟ್ ಡೀಟೇಲಿಂಗ್ಸ್ ಕೂಡ ಅಷ್ಟು ಹೈಲೈಟಾಗಿ ಕಾಣುತ್ತೆ ಅಂತ ಇದ್ರಲ್ಲಿ ನೋಡ್ಬೋದು. ಸೊ ಇಲ್ಲಿ ನಾವು ಪ್ರೊಫೈಲ್ ಡೋರ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಮಿಡ್ ಯೂನಿಟು ವಿತ್ ನೀವೊಂದು ಚಿಕ್ಕ ಬಾಕ್ಸ್ ಇಟ್ಕೊಳ್ಳೋಕ್ಕೋಸ್ಕರ ಅದು ಕೂಡ ಹೈಲೈಟ್ ಆಗಿ, ಸೊ ಇಲ್ಲಿ ಕಾಂಟ್ರಾಸ್ಟ್ ಕಲರ್ ಆಗಿ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲೂ ಕೂಡ ಅಬ್ಸರ್ವ್ ಮಾಡಿದ್ರೆ ಪ್ರೊಫೈಲ್ ಲೈಟ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ದಟ್ ನಿಮಗೆ ಎಲಿಗೆಂಟಾಗಿ ಕಾಣ್ತಾ ಇರುತ್ತೆ ಒಂದು ಡಿಸೈನು. ನೆಕ್ಸ್ಟ್ ಇಲ್ಲಿ ಈ ಪಾರ್ಟಿ 2 ಕ್ಯಾಬಿನ್ ಬಂದರೆ ಇಲ್ಲೂ ಕೂಡ ಡೋರ್ಸು ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಲಾಸ್ಟಲ್ಲಿ ಒಂದು 6 ಇಂಚ್ ಸ್ಪೇಸ್ ಮಿಕ್ಬಿಡ್ತು. ಸೊ ಅದನ್ನು ಯಾವ ಥರ ಯೂಟಿಲೈಸ್ ಮಾಡಿದ್ದೀವಿ ಅಂದರೆ ನೀವು ಓಪನ್ ಮಾಡಿದ್ರೆ ತವಾ ಅಥವಾ ಎನಿಥಿಂಗ್ ನೀವು ಹ್ಯಾಂಗ್ ಮಾಡೋವಂಥ ಪಾರ್ಟ್ಸ್ನ ಯೂಸ್ ಮಾಡ್ಬೋದು. ಅದಕ್ಕೂ ಕೂಡ ಪ್ರೊವೈಡ್ ಮಾಡಿದ್ವಿ. ಸೊ ಈವನ್ ನಮಗಿಲ್ಲಿ 6 ಇಂಚ್ ಕೂಡ ಜಾಗ ವೇಸ್ಟ್ ಮಾಡುವಂಥ ನಮ್ಮ ಕಾನ್ಸೆಪ್ಟು. ಇಲ್ಲಿ ಒಂದು ಎಮರ್ಜೆನ್ಸಿ ಪರ್ಪಸ್ ಏಜ್ ಆದವ್ರು ಇರಲಿ ಅಂತ ಟಾಯ್ಲೆಟ್ ವಿತ್ ಯುಟಿಲಿಟಿ ಅಂತ ಕರಿಬೋದು ಇದನ್ನ. ಸೊ ಅದನ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ 2 in 1 ಅಂದರೆ ನಿಮಗೆ ಏಜ್ ಆದ್ರಿಂದ ಒಂದು ರೆಸ್ಟ್ ರೂಮು ವಿತ್ ಯುಟಿಲಿಟಿ ದೊಡ್ಡ ಪಾತ್ರೆಗೋಸ್ಕರ ಯುಟಿಲಿಟಿ ಆಗಿ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದಾದ ನಂತರ ನಾವಿಲ್ಲಿ ಲಾಫ್ಟ್ ಕೂಡ ಅಬ್ಸರ್ವ್ ಮಾಡ್ಬೋದು. ಲಾಫ್ಟ್ ನಾವು ವೈಟ್ ಥೀಮ್ ಆಗಿ ಪ್ರೊವೈಡ್ ಮಾಡಿದ್ದೀವಿ. ಸೊ ನೀವು ಎಷ್ಟು ವೈಟ್ ಹೋಗ್ತೀರಾ ಅಷ್ಟು ನಿಮಗೆ ಲೈಟ್ ರಿಫ್ಲೆಕ್ಟ್ ಆಗುತ್ತೆ, ಮನೆ ನಿಮಗೆ ಬೆಳಕು ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾವು ಇದನ್ನೆಲ್ಲ ಕಂಪ್ಲೀಟು ಹ್ಯಾಂಡಲ್ಲೆಸ್ ಆಗಿ ಪ್ರೊವೈಡ್ ಮಾಡಿದ್ದೀವಿ. ಸೊ ಯಾವುದೇ ರೀತಿ ಹ್ಯಾಂಡಲ್ ಬೇಕಾಗಿಲ್ಲ, ಎಷ್ಟೇ ಜೋರಾಗಿ ಬೇಕಾದ್ರೂ ಕೂಡ ಸಾಫ್ಟ್ ಕ್ಲೋಸು. ಸೊ ನಿಮ್ಗೆ ಏನಾಗುತ್ತಿದ್ದೋ ಲಾಂಗ್ ಡ್ಯೂರೇಷನ್ ಇರುತ್ತೆ. ಸೊ ನೆಕ್ಸ್ಟು ನೀವು ಇಲ್ಲಿ ಅಡುಗೆ ಮಾಡ್ತಿರ್ತೀರಾ. ಸೊ ಎಮರ್ಜೆನ್ಸಿ ನಿಮ್ಮ ಮನೆ ಹಿರಿಕರು ಅಥವಾ ಯಾರೋ ಮನೆ ಹಸ್ಬೆಂಡು ಆಚೆ ಡ್ಯೂಟಿಗೆ ಹೋಗಬೇಕಾಗುತ್ತೆ. ಸೊ ಎಮರ್ಜೆನ್ಸಿ ಬ್ರೇಕ್ಫಾಸ್ಟ್ ಕೌಂಟ್ರ್ ಟೇಬಲ್ನ ಪ್ರೊವೈಡ್ ಮಾಡಿದ್ವಿ. ಸೊ ಅಡುಗೆ ಆದ ತಕ್ಷಣ ಇಲ್ಲೇ ಕೂಡ ಬ್ರೇಕ್ಫಾಸ್ಟ್ ಕೌಂಟ್ರು, ಇದನ್ನು ಕೂಡ ಟಾಪ್ ಸೆಲ್ ಅಬ್ಸರ್ವ್ ಮಾಡಿದ್ರೆ ಗ್ಯಾಲಕ್ಸಿ ಸ್ಟೋನ್ನ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಹಾಫ್ ರೌಂಡ್ ಆಗಿ ಪ್ರೊವೈಡ್ ಮಾಡಿದ್ವಿ. ಎಷ್ಟೇ ಆತ್ರವಾಗಿ ಬಂದರೂ ಕೂಡ ಹೊಡೆದ್ರೂ ಕೂಡ ಶಾರ್ಪ್ ಎಜ್ ಇದೆ ಅಂದರೆ ಹೇಟ್ ಆಗುತ್ತೆ. ಸೊ ಇದನ್ನು ಆಫ್ ರೌಂಡ್ ಆಗಿ ಪ್ರೊವೈಡ್ ಮಾಡಿದ್ವಿ. ನೆಕ್ಸ್ಟ್ ಒಳಗಡೆ ಸ್ಟೋರೇಜ್ಗೋಸ್ಕರ ಶೆಲ್ಫ್ ಕೂಡ ಪ್ರೊವೈಡ್ ಮಾಡಿದ್ವಿ. ಔಟ್ಸೈಡಿಂದ ನೋಡಿದ್ರೆ ನಾವಿದು PVC ಮಾರ್ಬಲ್ ಶೀಟ್ನ ಯೂಸ್ ಮಾಡಿ ವಿತ್ ಹೈಲೈಟಿಂಗ್ಗೋಸ್ಕರ ಪ್ರೊಫೈಲ್ ಲೈಟ್ನ ಯೂಸ್ ಮಾಡಿದ್ವಿ. ಸೊ ಎಂಟ್ರಿ ವಿತ್ ಆರ್ಚ್ನ ಕ್ಯಾರಿ ಮಾಡಿದ್ವಿ. ಸೊ ದಟ್ ನಿಮಗೆ ಕಿಚನ್ ಎಂಟ್ರಿ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಕಾಣಬೇಕು ಅಂತ. ಸೊ ನೋಡಿದ್ರಲ್ಲ, ಒಂದು 20-30 ಒಂದು ಬ್ಯೂಟಿಫುಲ್ ಆದ ಕಿಚನ್ನು, ಪೂಜಾ ಮನೆ ಮತ್ತು ಸ್ಪೇಷಿಯಸ್ ಆದ ಲಿವಿಂಗ್ ಹಾಲ್ನ ನೋಡಿದ್ರೆ. ನೆಕ್ಸ್ಟ್ ಈಗ ನಮ್ಮ ಸ್ಟೇರ್ ಕೇಸ್ ಎಲಿಮೆಂಟ್. ಸೊ ನಾವು ಆಗಲೇ ಹೇಳ್ದಂಗೆ ಈ ಮನೆಯಲ್ಲಿ ಒಂದೊಂದು ಕೂಡ ಒಂದೊಂದು ಹೈಲೈಟ್ ಎಲಿಮೆಂಟು. ಸೊ ಸ್ಟೇರ್ ಕೇಸ್ ಎಲಿಮೆಂಟ್ ನೋಡಿದ್ರೆ ನೀವಿಲ್ಲಿ ನಾವು ವುಡನ್ ರೈಲಿಂಗ್ಸು ವಿತ್ ಗ್ಲಾಸ್ನ ಪ್ರೊವೈಡ್ ಮಾಡಿದ್ವಿ. 12 mm ಟಫನ್ ಗ್ಲಾಸ್ನ ಪ್ರೊವೈಡ್ ಮಾಡಿದ್ವಿ. ನಾರ್ಮಲ್ ಆಗಿ ಏನು ಮಾಡ್ತೀವಿ, ಇನ್ಸೈಡ್ ಪ್ರೊವೈಡ್ ಮಾಡ್ತಿದ್ದೋ. ಇದು ನಮಗೆ 2 ಅಡಿ 9 ಇಂಚ್ ಇರೋದ್ರಿಂದ ನಮ್ಮದು ಸ್ಟೇರ್ ಕೇಸ್ ಬಿಟ್ಟು ಕಮ್ಮಿ ಆಗ್ಬಿಡೋದು ಅಂತ ಔಟ್ಸೈಡಲ್ಲಿ ಸ್ಟಡ್ಸ್ನ ಪ್ರೊವೈಡ್ ಮಾಡಿ ಟಫನ್ ಗ್ಲಾಸ್ನ ಫಿಕ್ಸ್ ಮಾಡಿದ್ವಿ. ಸೊ ಅದ್ರ ಮೇಲೆ ವುಡನ್ ರೈಲಿಂಗ್ಸು ವಿತ್ PU ಪಾಲಿಶ್ನ ಮಾಡಿದ್ವಿ. ನೆಕ್ಸ್ಟ್ ಈಗ ನಮ್ಮದು ಸ್ಟೇರ್ ಕೇಸ್ ಪಾರ್ಟಿಗೆ ಬಂದರೆ ಇಲ್ಲಿ ಯೂಸ್ ಮಾಡೋದು 40 mm ಲಪೋದ್ರ, ಆ್ಯಂಟಿ ಸ್ಕಿಡ್ ಲಪೋದ್ರನ ಯೂಸ್ ಮಾಡಿದ್ದೀವಿ. ಹೈಲೈಟಿಂಗೋಸ್ಕರ ನಮ್ಮದು ರೈಸರ್ ನೋಡ್ಬೋದು, ಮೊರಾಕನ್ ಸೀರೀಸ್ ಆಗಿರಲಿ ಅಂತ ರೈಸರ್ ಕೂಡ ಮೊರಾಕನ್ ಟೈಲ್ಸಲ್ಲಿ 1x1 ಟೈಲಲ್ಲಿ ಕಟ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡಿದ್ವಿ. ಸೊ ನಿಮಗೆ ಬ್ಲ್ಯಾಕ್ ಆ್ಯಂಡ್ ಮೊರಾಕನ್ ಹೈಲೈಟ್ ಆಗಿ ಯೂಸ್ ಆಗ್ತಿದೆ. ಸೊ ಇದು ನೋಡಿದ್ರೆ ಒಂದು ವುಡ್ ಗ್ಲಾಸು ವಿತ್ ಹೈಲೈಟ್ ಸ್ಟೇರ್ ಕೇಸ್ ಆಗಿ ತುಂಬ ಬ್ಯೂಟಿಫುಲ್ ಮೂಡ್ತಾ ಇದೆ. ಸೊ ನಿಮ್ಮನೆ ಕೂಡ ನಿಮ್ಗೆ ಈ ರೀತಿ ಈ ಥರ ಡಿಸೈನ್ ಇಂಟ್ರೆಸ್ಟ್ ಇದ್ದಲ್ಲಿ ಇದನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೋಬೋದು. ಸೊ ಈಗ ನಮ್ಮದು ಫಸ್ಟ್ ಫ್ಲೋರ್ ಮುಗೀತು, 2ನೇ ಫ್ಲೋರ್ ಹೋಗ್ತಾಯಿದ್ದೀವಿ. ಬರೀ ವೀಕ್ಷಕರೇ, ಒಂದು ಮನೆಯಲ್ಲಿ ನ್ಯಾಚುರಲ್ ಆದ ಬೆಳಕು
ಮತ್ತು ನ್ಯಾಚುರಲ್ ಆದ ಗಾಳಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು 20-30 ಅಚೀವ್ ಮಾಡೋದು ತುಂಬ ಕಷ್ಟ. ಸೊ ಬಟ್ ಇಲ್ಲಿನ ಒಂದು ಚಿಕ್ಕ ಚಿಕ್ಕ ಡೀಟೇಲಿಂಗು ಎಷ್ಟು ಬೆಳಕನ್ನ ಇಂಪಾರ್ಟೆಂಟ್ ಅಂತ ನೋಡ್ಬೋದು. ಸೊ ಇಲ್ಲಿ ನಾವು ಸ್ಟೇರ್ ಕೇಸ್ ಭಾಗದಲ್ಲಿ ಒಂದು ಚಿಕ್ಕ ಓಪನಿಂಗು, ಜಾಸ್ತಿ ಏನಿಲ್ಲ, ಒಂದು 10 ಇಂಚಿಗೆ 5 ಅಡಿ ಅಗಲ ಓಪನಿಂಗ್ನ ಪ್ರೊವೈಡ್ ಮಾಡಿದ್ದೀವಿ. ಅದರಿಂದ ಎಷ್ಟು ಬೆಳಕು ಬರ್ತಿದೆ ಅಂತ ನೋಡ್ಬೋದು. ಸೊ ಇದು ನಮ್ಮದು ಸನ್ಲೈಟ್ ಇರೋರು ಕೂಡ ಬೆಳಕಿರುತ್ತೆ. ನೆಕ್ಸ್ಟ್ ನಾವು ಇಲ್ಲಿ ಮೇಜರ್ ಆಗಿ ನಮ್ಮ ಟ್ರೇಡ್ ಮಾರ್ಕ್ ಅಂತಲೇ ಕರಿಬೋದು OTS, ಅದನ್ನು ಕೂಡ ಪ್ರೊವೈಡ್ ಮಾಡಿದ್ವಿ. ಅದು ನಮಗೆ ಸೆಕೆಂಡ್ ಫ್ಲೋರ್ ಲಿಂಗಲ್ಗೆ ಪ್ರೊವೈಡ್ ಆಗುತ್ತೆ. ಸೊ ಇಲ್ಲಿ ನಾವು ಒಂದು ಚಿಕ್ಕ ಓಪನಿಂಗು ವಿತ್ ಸೇಫ್ಟಿ ಪರ್ಪಸ್ ವಿತ್ ಏರ್ಸೆಡಿಕ್ ಲುಕ್ಕೋಸ್ಕರ ಅಂತ ಜಾಲಿ ಬ್ರಿಕ್ನ ಯೂಸ್ ಮಾಡಿದ್ದೀವಿ. ಬ್ಯಾಕ್ ಸೈಡಲ್ಲಿ ಯಾವುದೇ ರೀತಿ ಧೂಳು ಮತ್ತು ಮಳೆ ನೀರು ಬರಬಾರ್ದು ಅಂತ ಟಫನ್ ಗ್ಲಾಸ್ನ ಅಪ್ಲೈ ಮಾಡಿ ಪ್ಯಾಕ್ ಆಗಿದೆ. ಸೊ ನೋಡ್ಬೋದು, ಒಂದು ಚಿಕ್ಕ ಚಿಕ್ಕ ಡೀಟೇಲಿಂಗ್ ಕೂಡ ಮನೆಯಲ್ಲಿ ಒಂದು ಇಂಪಾರ್ಟೆನ್ಸ್ನ ಪ್ಲೇ ಮಾಡುತ್ತೆ. ಇದರಿಂದ ಕೂಡ ಸನ್ಲೈಟು ನಮಗೆ ಮನೆ ಒಳಗೆ ಬರುತ್ತೆ. ಸೇಫ್ಟಿಗೋಸ್ಕರ ಕೂಡ ಹೈಲೈಟ್ ಆಗಿ ಯೂಸ್ ಮಾಡಿದ್ವಿ. ವೀಕ್ಷಕರೀಗ ನಮ್ಮ 2ನೇ ಫ್ಲೋರ್ಗೆ ಸ್ವಾಗತ. ಸೊ ಇಲ್ಲಿ ನಾವು 5 ಅಡಿ 9 ಇಂಚ್ ಬಿಡ್ತು. ಸೊ 8 ಅಡಿ ಡೀಪಲ್ಲಿ ನಾವು ಇಲ್ಲಿ ಒಂದು ಸೆಕೆಂಡರಿ ಫ್ಯಾಮಿಲಿ ಅಂತಲೇ ಕರಿಬೋದು. ಇಲ್ಲಿ ನಾವು ಒಂದು ಸ್ಮಾಲ್ ಚೇಂಜ್ ಏನು ಮಾಡಿದ್ದೀವಿ ಅಂದರೆ, ನಾರ್ಮಲಾಗಿ ನೀವು ನೋಡ್ಬೋದು 2 ಕಡೆ ವಾಲ್ ಇರ್ತಿತ್ತು. ಇಲ್ಲಿ ಜಸ್ಟ್ ಒಂದು 2 ಅಡಿ ಆಫ್ಸೆಟ್ನ ಒಳಗಡೆ ತಾಯಿದ್ದೀವಿ. ಆ ಜಾಗ ಯಾವ ಥರ ಯೂಟಿಲೈಸ್ ಆಗಿದೆ ಅಂದರೆ, ನಮ್ಗೆ ಇಲ್ಲಿ ಎಕ್ಸ್ಟ್ರಾ ಸ್ಟಡಿ ಯೂನಿಟು ಮತ್ತು ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ಗೋಸ್ಕರ ಪ್ರಾವಿಷನ್. ಸೊ ಅದಕ್ಕೆ ಬೇಕಾದಂಥ ಎಲ್ಲ ಪ್ರಾವಿಷನ್ನು ನೋಡ್ಬೋದು. ಲ್ಯಾಪ್ಟಾಪ್ಗೋಸ್ಕರ ಆಗಲಿ ಸಿಸ್ಟಮ್ಗೋಸ್ಕರ ಸಾಕೆಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇದು ನೋಡ್ಬೋದು ವಿತ್ ಮಿಡ್ ಯೂನಿಟು, ಪ್ರೊಫೈಲ್ ಲೈಟು ವಿತ್ ಪ್ರೊಫೈಲ್ ಡೋರ್ ಆಗಿ ಹೈಲೈಟ್ ಆಗಿ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ನೀವು ಕಂಪ್ಲೀಟ್ ಸ್ಟೋರೇಜು ಯುಟಿಲೈಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಾಪ್ ಕೂಡ ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟು ಹ್ಯಾಂಡಲ್ಲೆಸ್ಸು ವಿತ್ ವೈಟ್ ಕಾಂಬಿನೇಷನ್ ಆದ ಲಾಫ್ಟ್ನ ಪ್ರೊವೈಡ್ ಮಾಡಿದ್ದೀವಿ. ಎಷ್ಟೇ ಜೋರಾಗಿದ್ದಕ್ಕೂ ಕೂಡ ನಿಮಗೆ ಸಾಫ್ಟ್ ಆಗುತ್ತೆ. ಸೊ ಇಲ್ಲಿ ಸ್ಟಡಿ ಯೂನಿಟ್ ನೋಡೋದಲ್ಲ, ಸ್ಟಡಿ ಯೂನಿಟ್ ಕೂಡ ಬ್ರೌನ್ ವಿತ್ ವೈಟ್ ಕಾಂಬಿನೇಷನ್ ಆಗಿ ಯೂಸ್ ಮಾಡಿದ್ವಿ. ಸೊ ಈ ಸ್ಟಡಿ ಯೂನಿಟ್ ನೀವು ಅಬ್ಸರ್ವ್ ಮಾಡಿದ್ರೆ ಅದೇ ಥೀಮ್ನ ಸೀಲಿಂಗಲ್ಲಿ ಕೂಡ ಕ್ಯಾರಿ ಮಾಡಿದ್ದೀವಿ. ಅದು ಯಾವ ರೀತಿ ಅಂದರೆ ವೈಟ್ ಸೀಲಿಂಗು ವಿತ್ ಬ್ರೌನ್ ಲೈಟಿಂಗ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಕಾಂಬಿನೇಷನ್ ಮ್ಯಾಚ್ ಆಗೋ ಥರ. ಸೊ POP ವಿತ್ ಫ್ಲೋರಿಂಗ್ ಕೂಡ ಅಬ್ಸರ್ವ್ ಮಾಡಿದ್ರೆ ಸೇಮ್ 6x4 ನಮ್ಮದು ಸ್ಮಾರ್ಟ್ ಮಾರ್ಬಲ್ನ ಯೂಸ್ ಮಾಡಿದ್ದೀವಿ. ಸೊ ಮನೆಯಲ್ಲಿ ಬೆಳಕು ಆದಷ್ಟು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಲೈಟ್ ಕಲರ್ ಯೂಸ್ ಮಾಡಿದ್ದೀವಿ. ವೀಕ್ಷಕರೇ ಸ್ಟಡಿ ನೋಡೋಣ. ನೆಕ್ಸ್ಟ್ ಈ ಫ್ಲೋರಲ್ಲಿ 2 ಮಾಸ್ಟರ್ ಬೆಡ್ರೂಮ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಈಗ ನಮ್ಮ ಮೊದಲನೇ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಟ್ಟಿದ್ದೀವಿ. ಔಟ್ಸೈಡಿಂದ ನೋಡ್ಬೋದು 5-3 ಸೆಕ್ಷನ್ ಟೀಕ್ವುಡ್ನ ಯೂಸ್ ಮಾಡಿ ವಿತ್ ವಿನಿಯರ್ ಡೋರು ನೋಡ್ಬೋದು. ಗ್ರೂವ್ಸ್ನು ಕೂಡ ಪ್ರೊವೈಡ್ ಮಾಡಿ ಆ ಗ್ರೂವ್ಸ್ಗೆ ಬ್ಲ್ಯಾಕ್ ಕಲರ್ನ ಹೈಲೈಟ್ ಆಗಿ ಮಾಡಿದ್ವಿ. ಹ್ಯಾಂಡಲ್ ನೋಡಿದ್ರೆ ಇದು ಕೂಡ ಆ್ಯಂಟಿಕ್ ಫಿನಿಶ್ ಆಗಿ ಯೂಸ್ ಮಾಡಿದ್ದೀವಿ. ಬೈ 20-30 ಕೂಡ 14 ಕಡೆಗೆ 10 ಅಡಿ ಒಂದು ಮಾಸ್ಟರ್ ಬೆಡ್ರೂಮು, ಎಕ್ಸ್ಕ್ಲೂಡಿಂಗ್ ಟಾಯ್ಲೆಟ್. ಓಕೆನಾ, ಎಕ್ಸ್ಕ್ಲೂಡಿಂಗ್ ಟಾಯ್ಲೆಟ್ ಮತ್ತು ಎಕ್ಸ್ಕ್ಲೂಡಿಂಗ್ ವಾರ್ಡ್ರೋಬ್. ಇಲ್ಲಿ ನಾವೇನು ಮಾಡಿದ್ದೀವಿ ಪ್ಲಾನಿಂಗ್ ಟೈಮಲ್ಲಿ ಕುಬೇರ ಮೂಲೆ ಬೆಳಿಗ್ಗೆ ಅಂತ ಇದನ್ನು ಆಫ್ ಸೆಟ್ನ ಔಟ್ ಸೆಟ್ ತಾಯಿದ್ದೀವಿ. ಸೊ ದಟ್ ನೀವು ನೋಡ್ಬೋದು ಇಲ್ಲಿ ನಮ್ಗೆ ಇದು ಏನಿದೆ ವಾರ್ಡ್ರೋಫು ಇದು ಕನ್ಸಿಲ್ಡ್ ಆಗುತ್ತೆ. ಸ್ವಲ್ಪ ಮಾತ್ರ ಎಕ್ಸ್ಟ್ರಾ ಪ್ರೊವಿಷನ್ ಆಚೆ ಇದೆ. ಸೊ ಇದಾದ ನಂತರ ಈ ರೂಮಲ್ಲಿ ಸ್ಲೈಡಿಂಗ್ ಡೋರ್ಸು ವಿತ್ ಕಿಂಗ್ ಸೈಜ್ ಕಾಟು ಮತ್ತು POP ನೋಡ್ಬೋದು ತುಂಬ ಬ್ಯೂಟಿಫುಲ್ಲಾಗಿ ಎಲಿಗೆಂಟಾಗಿ ವಿತ್ ಪ್ರೊಫೈಲ್ ಲೈಟ ಪ್ರೊವೈಡ್ ಮಾಡಿದ್ವಿ. ವಾರ್ಡ್ರೋಬ್ ಫೀಚರ್ದಲ್ಲಿ ವೈಟ್ ಥೀಮ್ನ ಕ್ಯಾರಿ ಮಾಡಿದ್ದೀವಿ. ನೀವು ಎಷ್ಟು ವೈಟ್ ಥೀಮ್ ಕ್ಯಾರಿ ಮಾಡ್ತೀರಾ ಅಷ್ಟು ನಿಮ್ಗೆ ಏನಾಗುತ್ತೆ ರೂಮ್ ವೈಟ್ ಅನಿಸ್ತಾ ಹೋಗುತ್ತೆ. ಹೈಲೈಟಿಂಗೋಸ್ಕರ ಕೆಳಗಡೆ ನೋಡ್ಬೋದು ಡಿಸೈನರ್ ಆದ ಲ್ಯಾಮಿನೇಟ್ನ ಯೂಸ್ ಮಾಡಿದ್ದೀವಿ. ಸೆಂಟ್ರಲ್ಲಿ ಅಕ್ರಾಲಿಕ್ ರೋಸ್ ಗೋಲ್ಡ್ ಅಕ್ರಾಲಿಕ್ನ ಯೂಸ್ ಮಾಡಿದ್ದೀವಿ. ಮಿರರ್ ಫಿನಿಶು ಟಾಪಲ್ಲೆಲ್ಲ ನೋಡಿದ್ರೆ ವೈಟು ಲಾಫ್ಟ್ನ ಪ್ರೊವೈಡ್ ಮಾಡಿದ್ದೀವಿ. ಔಟ್ಸೈಡ್ ಬೀಡಿಂಗ್ ನೋಡಿದ್ರೆ ಬ್ರೌನ್ ಥೀಮ್ ಆಗಿ ಹೈಲೈಟ್ ಮಾಡಿದ್ದೀವಿ. ಇಲ್ಲೂ ಕೂಡ ನೋಡ್ಬೋದು ಹ್ಯಾಂಡಲ್ಲೆಸ್ಸು ವಿತ್ ಸಾಫ್ಟ್ ಕ್ಲೋಸ್. ಎಷ್ಟೇ ಜೋರಾಗಿ ಹೋಗೋದು ಕೂಡ ಸಾಫ್ಟಾಗಿ ಹೋಗಿ ಕ್ಲೋಸ್ ಆಗುತ್ತೆ. ಓಕೆನಾ, ಇದಾದ ನಂತರ ನಮ್ಮ ಮನೆಯ ಕಿಂಗ್ ಸೈಜ್ ಕಾಟು ಇರೋ ಬೆಡ್ರೂಮ್ದು ನೋಡ್ಬೋದು ಕಂಪ್ಲೀಟು ಹೈಡ್ರಾಲಿಕ್ ಕಾಟು. ಸೊ ಇದು ಕೂಡ ಸ್ಟೋರೇಜ್ ಇದೆ. ಸೊ ನೋಡ್ಬೋದು ಕಂಪ್ಲೀಟು ಸ್ಟೋರೇಜು ಹೈಡ್ರಾಲಿಕ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನೀವು ಕಾರ್ಡ್ ಡಿಸೈನ್ ಮಾಡುವಂಥ ಟೈಮಲ್ಲಿ ಯಾವತ್ತೂ ಇದನ್ನು ಮಾತ್ರ ಮರಿಬೇಡಿ, ಎಡ್ಜಸ್ನ ಆಫ್ ಔಟ್ ಮಾಡಿ. ಸೊ ಇದರಿಂದ ಆಗುವಂಥ ಅಡ್ವಾಂಟೇಜ್ ಏನಂದರೆ ನೀವು ಯಾವಾಗಲೂ ಓಡಾಡಬೇಕಾದ್ರೂ ಕೂಡ ಇದು ಶಾರ್ಪ್ ಏಜ್ ಆಗಿದ್ದಲ್ಲಿ ಹೊಡೆದಾಗ ಏಟ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಇದನ್ನು ಆಫ್ ರೌಂಡ್ ಆಗಿ ಪ್ರೊವೈಡ್ ಮಾಡಿ. ಇಲ್ಲಿ ಸೈಡ್ ಟೇಬಲ್ ಕೂಡ ನೋಡ್ಬೋದು ನಾವು. ಸೈಡ್ ಟೇಬಲ್ ಕೂಡ ಅದೇ ರೀತಿ ಥೀಮ್ನ ಕ್ಯಾರಿ ಮಾಡಿ ಅಲ್ಲೂ ಕೂಡ ಆಫ್ ರೌಂಡ್ನ ಪ್ರೊವೈಡ್ ಮಾಡಿ ವಿತ್ ಡ್ರಾಯರ್ನ ಪ್ರೊವೈಡ್ ಮಾಡಿದ್ವಿ. ನೆಕ್ಸ್ಟ್ ಬ್ಯಾಕ್ ರೆಸ್ಟ್ ವಿಚಾರಕ್ಕೆ ಬಂದರೆ ಬ್ಯಾಕ್ ರೆಸ್ಟ್ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ಬಂದಿದೆ. ಈ ಬ್ಯಾಕ್ ರೆಸ್ಟು ಯಾವ ಥರ ಕಲರ್ ಕಾಂಬಿನೇಷನ್ ಮಾಡಿದ್ವಿ ಅಂದರೆ ನಾವು ವಾರ್ಡ್ರೋಫಲ್ಲಿ ಹೈಲೈಟ್ ಕಲರ್ ನೋಡ್ಬೋದು, ಅದಕ್ಕೆ ಮ್ಯಾಚ್ ಆಗುವಂಥ ಡಿಸೈನ್ನ ಕಲರ್ನ ಪ್ರೊವೈಡ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಮಿರರ್ ಪೊಸಿಷನ್ನು ನಮ್ಮ ಚಾಲೆಂಜ್ ವೀಡಿಯೋಸಲ್ಲಿ ಆಗಲೇ ಹೇಳಿದ್ದು, ಆದಷ್ಟು ನೀವು ಕಾಟ್ ಅಪೋಸಿಟ್ನ ಅವಾಯ್ಡ್ ಮಾಡಿ ಸೈಡ್ಸಲ್ಲಿ ಪ್ರೊವೈಡ್ ಮಾಡಿದಲ್ಲಿ ಉತ್ತಮ. ಇಲ್ಲಿ ಕೂಡ ಮಿರರು ನಾರ್ಮಲ್ ಮಿರರಲ್ಲ ವಿತ್ ಸ್ಟೋರೇಜ್. ಸೊ ನೋಡ್ಬೋದು ಬ್ಯಾಕ್ ಸೈಡು ಸ್ಟೋರೇಜ್ ಆಗಿ ಯೂಸ್ ಮಾಡ್ಬೋದು. ವಿತ್ ಇಲ್ಲೂ ಕೂಡ ಒಂದು ಡ್ರಾಯರ್. ಸೊ ನೋಡ್ಬೋದು ಟಾಪ್ ಫುಲ್ ಕಂಪ್ಲೀಟು ಬ್ರೌನು ವಿತ್ ವೈಟ್. ಇಲ್ಲಿ ಒಂದು ಅಟ್ಯಾಚ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ವಿ. ಈ ಟಾಯ್ಲೆಟ್ ಸೈಜ್ ಬಂದು 4.25 ಅಡಿ ಆಗಲ 10 ಅಡಿ ಉದ್ದ ಇದೆ. ಅದು ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ಬಾ ಇದೆ. ಟೈಲ್ಸ್ ಕೂಡ ಅಬ್ಸರ್ವ್ ಮಾಡ್ಬೋದು. ಬನ್ನಿ ನೋಡ್ಬೋದು ಬೇಕಾದ್ರೆ 2x4 ಟೈಲ್ಸ್ನ ಯೂಸ್ ಮಾಡಿದ್ವಿ. 10 ಫೀಟ್ ನಾರ್ಮಲ್ 7 ಫೀಟಲ್ಲ 10 ಫೀಟು ಪ್ರೊವೈಡ್ ಮಾಡಿದ್ವಿ. ಹೈಲೈಟಿಂಗೋಸ್ಕರ ನೋಡ್ಬೋದು ಇಲ್ಲಿ ಹೈಲೈಟ್ ಟೈಲ್ಸ್ನ ಶವರ್ ಪಾರ್ಟು. ಈ ಬಾತ್ರೂಮ್ನ ಯಾವ ರೀತಿ ಡಿಸೈನ್ ಮಾಡಿದ್ವಿ ಅಂದರೆ ವೆಟ್ಟು ಮತ್ತು ಡ್ರೈ ಆಗಿ ಡಿವೈಡ್ ಮಾಡಿದ್ವಿ. ಫ್ಯೂಚರಲ್ಲಿ ಗ್ಲಾಸ್ ಕೂಡ ಪ್ರೊವೈಡ್ ಮಾಡ್ಬೋದು. ಸೊ ಇಲ್ಲಿ ಟೈಲ್ಸ್ ಹಾಕುವಂಥ ಟೈಮಲ್ಲೇ ವೆಟ್ಟು ಡ್ರೈ ಡಿವೈಡ್ಗೋಸ್ಕರ ನೋಡ್ಬೋದು ಇದು ನಮ್ಮದು ಡೌನ್ ಇದೆ,
10 mm ಡೌನು, ಇಲ್ಲಿ 10 mm ರೈಸ್ ಮಾಡಿದ್ದೀವಿ. ಓಕೆನಾ. ಯೂಸ್ ಮಾಡಿರುವಂಥ ಕಮೋಡು ಕಂಪ್ಲೀಟ್ ಜಾಗ್ವಾರ್ ವಾಲ್ ಮೌಂಟ್ ಕಮೋಡ್ನ ಪ್ರೊವೈಡ್ ಮಾಡಿದ್ದೀವಿ. ವಿತ್ ಶವರ್ ಎಲ್ಲ ಕಂಪ್ಲೀಟ್ ಸೆಟ್ ನೋಡೋದು ಕೂಡ ಜಾಗ್ವಾರ್ನ ಸೆಲೆಕ್ಟ್ ಮಾಡಿದ್ದೀವಿ ವಿತ್ ಡೈವರ್ಟರು ಮತ್ತು ಹ್ಯಾಂಡ್ ಶವರ್. ಸೊ ತುಂಬ ಬ್ಯೂಟಿಫುಲ್ ಆದ ಬಾತ್ರೂಮ್ ಅಂತಲೇ ಹೇಳ್ಬೋದು ಇದು. ಸೊ ಹೈಲೈಟೆಡ್ ಟೈಲ್ಸ್ ವಿತ್ ಕಾಂಟ್ರಾಸ್ಟ್ ಕಲರ್ ಆಗಿ ವಾಲ್ ಮೌಂಟ್ಗೆ ಯೂಸ್ ಮಾಡಿದ್ದೀವಿ. ಫ್ಲೋರಿಂಗ್ ವಿಚಾರಕ್ಕೆ ಬಂದರೆ 16x16 ಆ್ಯಂಟಿ ಸ್ಕಿಡ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ವಿತ್ ಗ್ರೌಟಿಂಗ್ ಯಾವ ಥರ ಮಾಡಿದ್ದೀವಿ ಅಂದರೆ ಎಪಾಕ್ಸಿ ಗ್ರೌಟಿಂಗ್, ನಾರ್ಮಲ್ ಗ್ರೌಟಿಂಗ್ ಅಲ್ಲ, ಎಪಾಕ್ಸಿ ಗ್ರೌಟಿಂಗ್ನ ಫಿಲ್ ಮಾಡಿದ್ದೀವಿ. ಸೊ ಇದು ಎಪಾಕ್ಸಿ ಮಾಡುವಂಥ ಅಡ್ವಾಂಟೇಜ್ ಅಂದರೆ ನಿಮಗೆ ಲಾಂಗರ್ ಡ್ಯೂರೇಷನ್ ಇರುತ್ತೆ, ಯಾವುದೇ ರೀತಿ ಲೀಕೇಜ್ ಕೂಡ ಆಗಲ್ಲ. ಸೊ ನೋಡ್ಬೋದು ವೀಕ್ಷಕರೇ, ಒಂದು ಹ್ಯಾಂಡ್ ವಾಶು ವಿತ್ ಟ್ಯಾಪ್ ಕೂಡ ಜಾಗ್ವಾರ್ ಫಿಟ್ಟಿಂಗ್ನ ಯೂಸ್ ಮಾಡಿದ್ದೀವಿ ವಿತ್ ಮಿರರು. ಈ ಮಿರರ್ ಕೂಡ ವಿತ್ ಲೈಟಿಂಗ್ ಪಾರ್ಟ್ನ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಕಮೋಡ್ ವಿಚಾರಕ್ಕೆ ಬಂದರೆ ವಾಲ್ ಮೌಂಟ್ ಕಮೋಡ್ನ ಯೂಸ್ ಮಾಡಿದ್ದೀವಿ. ನಾರ್ಮಲ್ ಕಮೋಡ್ ಅಲ್ಲ, ವಾಲ್ ಮೌಂಟ್ ಕಮೋಡು ವಿತ್ ಜಾಗ್ವಾರ್ ಫಿಟ್ಟಿಂಗ್ಸು ಕಂಪ್ಲೀಟ್ ಸೆಟ್ಟು ಜಾಗ್ವಾರ್ ಇದೆ. ಇಲ್ಲಿ ಇನ್ನೊಂದು ವಿಶೇಷವಾಗಿ ಏನಂದರೆ, ಇದು ತುಂಬ ಜನ ಪ್ರೊವೈಡ್ ಮಾಡಿರ್ತಾರೆ, ಬಟ್ ನಾವೊಂದು ಎಕ್ಸ್ಟ್ರಾ ಗೈಡೆನ್ಸ್ ಮಾಡ್ತಿರೋದು, ವಾಲ್ನ ನಾರ್ಮಲಾಗಿ ಟಾಪಲ್ಲಿ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ನಾವು ಕನ್ಸೀಲ್ಡ್ ವಾಲ್ ಅಂತ ಪ್ರೊವೈಡ್ ಮಾಡಿದ್ವಿ. ಇದು ಏನು ವಿಚಾರಕ್ಕೆ ಅಂದರೆ, ಬೈ ಎನಿ ಚಾನ್ಸ್ ಫ್ಯೂಚರಲ್ಲಿ ಲೀಕೇಜ್ ಆಯಿತು ಕಮೋಡು, ಸೊ ಇಡೀ ಮನೆ ವಾಲ್ನ ಆಫ್ ಮಾಡೋದು ಬೇಡ, ಜಸ್ಟ್ ಈ ಒಂದು ವಾಲ್ ಆಫ್ ಮಾಡಿದ್ರೆ ಕಮೋಡಿಗೆ ಹೋಗುವಂಥ ನೀರು ಮಾತ್ರ ಅವಾಯ್ಡ್ ಆಗುತ್ತೆ. ಸೊ ಯಾವುದೇ ರೀತಿ ಲೀಕೇಜ್ ಸಮಸ್ಯೆದಲ್ಲಿ ನೀವು ಈ ಬಂದು ಪ್ಲಂಬರ್ ರೆಡಿ ಮಾಡೋವರೆಗೂ ಕೂಡ ನೀವು ಅದನ್ನು ವಾಲ್ನ ಆಫ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲಿ ಆಫ್ ಮಾಡಿದ್ರೆ ಕಂಪ್ಲೀಟ್ ಇದಕ್ಕೆ ಹೋಗೋ ನೀರು ಮಾತ್ರ ಆಫ್ ಆಗುತ್ತೆ. ಈಗ ಮೊದಲನೇ ಬೆಡ್ರೂಮ್ದು ಮಾಸ್ಟರ್ ಬೆಡ್ರೂಮ್ದು ಆಯಿತು. ಈಗ ಎರಡನೇದು, ಇದನ್ನು ಎರಡನೇ ಮಾಸ್ಟರ್ ಬೆಡ್ರೂಮ್ ಅಂತಲೂ ಕರಿಬೋದು ಅಥವಾ ಕಿಡ್ಸ್ ರೂಮ್ ಅಂತಲೂ ಕರಿಬೋದು. ಆದರೂ ಕೂಡ ಈ ಸೈಜಲ್ಲಿ ಏನು ಕಾಂಪ್ರಮೈಸ್ ಆಗಿಲ್ಲ. ಈ ರೂಮಿನ ಸೈಜ್ ಬಂದು 12.5 10 ಅಡಿ ರೂಮ್ ಸೈಜ್ ಇದೆ. ಎಂಟ್ರಿಲಿ ನೋಡಿದ್ರೆ ಇದಕ್ಕೂ ಕೂಡ ಕಂಪ್ಲೀಟು ಟೀಕ್ವುಡ್ನ ಯೂಸ್ ಮಾಡಿ ವೀನಿಯರ್ ಡೋರ್ನ ಪ್ರೊವೈಡ್ ಮಾಡಿದ್ದೀವಿ. ಗ್ರೂವ್ಗಳಿಗೆ ನೋಡ್ಬೋದು ಹೈಲೈಟಿಂಗ್ಗೋಸ್ಕರ ಬ್ಲ್ಯಾಕ್ ಕಲರಾಗಿ ಯೂಸ್ ಮಾಡಿದ್ದೀವಿ. ಸೊ ನೋಡ್ಬೋದು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದೆ. ಇದು ನಮ್ಮ ಎರಡನೇ ಮಾಸ್ಟರ್ ಬೆಡ್ರೂಮು. ಈ ರೂಮಿನ ಸೈಜ್ ಬಂದು 12.5 10 ಅಡಿ ಡೀಪ್ನ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲೂ ಕೂಡ ನಾವು ಈ ರೂಮ್ಗೂ ವಾರ್ಡ್ರೋಬ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಈ ವಾರ್ಡ್ರೋಬ್ ಕೂಡ ಬೇಜ್ ಕಲರ್, ಸೊ ಬೇಜ್ ಕಲರ್ ವಿತ್ ಬ್ರೌನು ಹೈಲೈಟಿಂಗ್ ಆಗಿ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಇಲ್ಲೂ ಕೂಡ ಗ್ರೂ ಡಿಸೈನ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಗ್ರೂ ವಿತ್ ನಾವು ಅದಕ್ಕೆ ಬ್ಲ್ಯಾಕ್ ಫಿನಿಶಿಂಗ್ನ ಪ್ರೊವೈಡ್ ಮಾಡಿದ್ದೀವಿ. ಕಂಪ್ಲೀಟು ಹ್ಯಾಂಡಲ್ಲೆಸ್, ಇಲ್ಲಿ ಯಾವುದೇ ರೀತಿ ಹ್ಯಾಂಡಲ್ ಪ್ರೊವೈಡ್ ಮಾಡಿಲ್ಲ. ಡೋರ್ಸಲ್ಲೇ ಶಟರಲ್ಲೇ ಪ್ರೊವೈಡ್ ಮಾಡ್ಬೇಕಾದ್ರೆ ಹ್ಯಾಂಡಲ್ಲೆಸ್ನ ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ಎಂಟ್ರಿಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ನಾವಿಲ್ಲಿ ಕಾರ್ನರ್ ಶೆಲ್ಫ್ನ ಪ್ರೊವೈಡ್ ಮಾಡಿದ್ವಿ. ಈ ಕಾರ್ನರ್ ಶೆಲ್ಫ್ ಉದ್ದೇಶ ಬಂದು 2 ರೀಸನ್. ಒಂದು ಎಸ್ಥೆಟಿಕ್ಕು, ಏನಾರ ನೀವು ಆರ್ಟಿಫಿಕ್ಟ್ನ ಪ್ರೊವೈಡ್ ಮಾಡೋಕ್ಕೆ. ಎರಡನೇದು ಒಂದು ಡೋರ್ ತೆಗೆದ ತಕ್ಷಣ ಇಲ್ಲಿ ವಾಟರ್ ಬಂದಾಗ ಏನಾಗುತ್ತೆ, ನಿಮಗೆ ಸಫೋಕೇಶನ್ ಫೀಲ್ ಆಗುತ್ತೆ. ಸೊ ಡೋರ್ ಹೊಡೆಯೋದು ಆ ಥರ ಎಲ್ಲ ಫೀಲ್ ಆಗುತ್ತೆ. ಸೊ ಇಲ್ಲಿ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಕಾರ್ನರ್ನ ಶೆಲ್ಫ್ ಪ್ರೊವೈಡ್ ಮಾಡಿದ್ದೀವಿ. ಈ ಶೆಲ್ಫ್ ಕೂಡ ಆಫ್ ರೌಂಡ್, ಸೊ ಬಂದ ತಕ್ಷಣ ಯಾವುದೇ ಎಡ್ಜಸ್ ಕೂಡ ನಿಮಗೆ ಏಟಾಗಲ್ಲ. ನೋಡೋಕ್ಕೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಪ್ಲಸ್ ನಿಮಗೆ ಯೂಸರ್ ಫ್ರೆಂಡ್ಲಿ, ಬಂದ ತಕ್ಷಣ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಕೂಡ ಇರಬಾರ್ದು. ಸೊ ಇದಾದ ನಂತರ ಇಲ್ಲೂ ಕೂಡ ನಾವು ಇಲ್ಲೂ ಕೂಡ ನಾವು ಕ್ವೀನ್ ಸೈಜ್ ಬೆಡ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಇದು ಕೂಡ ಹೈಡ್ರಾಲಿಕ್ ಬೆಡ್ಡು ನೋಡ್ಬೋದು. ಸ್ಟೋರೇಜ್, ಕಂಪ್ಲೀಟು ಸ್ಟೋರೇಜು, ನಿಮ್ಗೆ ಯಾವುದೇ ರೀತಿ ಬೆಡ್ಶೀಟ್ಸ್ ಆಗ್ಬೋದು, ಪಿಲ್ಲೋಸ್ ಆಗ್ಬೋದು, ಇದನ್ನೆಲ್ಲ ಸ್ಟೋರ್ ಮಾಡ್ಬೋದು. ಈ ಬೆಡ್ರೂಮ್ನ ಬ್ಯಾಕ್ ರೆಸ್ಟ್ ವಿಚಾರಕ್ಕೆ ಬಂದರೆ ನೋಡ್ಬೋದು, ನಮ್ಮ ಈ ಥೀಮ್ ವಾರ್ಡ್ರೋಬ್ ಥೀಮ್ ಮ್ಯಾಚ್ ಆಗುವಂತೆ ಕಲರ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಬ್ಯಾಕ್ ರೆಸ್ಟ್ ಕುಷನ್ನ ಪ್ರೊವೈಡ್ ಮಾಡಿದ್ದೀವಿ. ಎರಡೂ ಸೈಡು ನಾವು ಇಲ್ಲಿ ಟೀಕ್ವುಡ್ ವಿಂಡೋ. ಸೊ ಇದು ನೋಡ್ಬೋದು, ಇದು ಈಗಾಗಲೇ ಹೇಳಿದಾಗ ನಾವು ಇಡೀ ಮನೆಯದು ಟೀಕ್ವುಡ್ನ ಪ್ರೊವೈಡ್ ಮಾಡಿದ್ದೀವಿ. ಸೆಂಟರಲ್ಲಿ ಹೈಲೈಟಿಂಗ್ ಪಾರ್ಟ್ಗೋಸ್ಕರ ಆ್ಯಂಟಿಕ್ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇನ್ನು ವಾರ್ಡ್ರೋಬ್ ವಿಚಾರಕ್ಕೆ ಬಂದರೆ, ವಾರ್ಡ್ರೋಬ್ ಇನ್ಸೈಡೆಲ್ಲ ನೀವು ನಾರ್ಮಲ್ ಆಗಿ ಆಫ್ ವೈಟ್ ಯೂಸ್ ಮಾಡೋದು ನೋಡಿರ್ತೀರ. ಇಲ್ಲಿ ನಾವು ಫ್ಯಾಬ್ರಿಕ್ ಶೀಟ್ಸ್ನ ಯೂಸ್ ಮಾಡಿದ್ದೀವಿ. ಫ್ಯಾಬ್ರಿಕ್ ಶೀಟು ವಿತ್ ಪ್ರೊಫೈಲ್ ಲೈಟ್ಸ್ ಕೂಡ ನೋಡ್ಬೋದು, ತುಂಬ ಬ್ಯೂಟಿಫುಲ್ಲಾಗಿ ನೋಡ್ಬೋದಿದೆ. ಡ್ರಾಯರ್ಸು ವಿತ್ ಹಿಡನ್ ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಸೊ ನೋಡ್ಬೋದು, ನಾರ್ಮಲ್ ಡ್ರಾಯರ್ಸು ವಿತ್ ಹಿಡನ್ ಸ್ಟೋರೇಜ್. ಓಕೆನಾ. ಸೊ ನೆಕ್ಸ್ಟು ನಮ್ಮ ಶೆಲ್ಫ್ ಕೂಡ ನೋಡಿದ್ರೆ ಮ್ಯಾಕ್ಸಿಮಮ್ ಸ್ಟೋರೇಜ್ಗೋಸ್ಕರನೇ ಶೆಲ್ಫ್ನ ಪ್ರೊವೈಡ್ ಮಾಡಿದ್ದೀವಿ. ಯೂಸ್ ಮಾಡಿರೋ ಫಿಟ್ಟಿಂಗ್ಸು ಕಂಪ್ಲೀಟು ಸಾಫ್ಟ್ ಕ್ಲೋಸು ನೋಡ್ಬೋದು, ಸಾಫ್ಟ್. ನೆಕ್ಸ್ಟ್ ಹ್ಯಾಂಡಲ್ ವಿಚಾರಕ್ಕೆ ಬಂದರೆ ಟಾಪಲ್ಲಿ ಲಾಫ್ಟ್ ವಿಚಾರಕ್ಕೆ ಬಂದರೆ ಕಂಪ್ಲೀಟು ಹ್ಯಾಂಡಲ್ಲೆಸ್ಸು ವಿತ್ ಸಾಫ್ಟ್ ಕ್ಲೋಸು. ಇಲ್ಲೂ ಕೂಡ POP ನೋಡಿದ್ರೆ POP ವಿತ್ ಪ್ರೊಫೈಲ್ ಲೈಟು ವಿತ್ PVC ಸೀಲಿಂಗ್ನ ಹೈಲೈಟಿಂಗ್ ಆಗಿ ಯೂಸ್ ಮಾಡಿದ್ದೀವಿ. ನೆಕ್ಸ್ಟು ಈ ರೂಮ್ಗೊಂದು ಬಾಲ್ಕನಿನ ಪ್ರೊವೈಡ್ ಮಾಡಿದ್ದೀವಿ. ಸೊ ಆ ಬಾಲ್ಕನಿ ನೋಡ್ಬೋದು, ತೆಗೆದ ತಕ್ಷಣ ಎಷ್ಟು ಮ್ಯಾಕ್ಸಿಮಮ್ ಬೆಳಕು ಒಳಗೆ ಬರುತ್ತೆ ಅಂದರೆ, ಸೊ ನಿಮ್ಗೆ ಈ ಮನೇಲಿ ಸಂಜೆ 6 ಗಂಟೆವರೆಗೂ ಯಾವುದೇ ರೀತಿ ಲೈಟ್ ಹಾಕೋ ಅವಶ್ಯಕತೆ ಇರಲ್ಲ. ಸೊ ನೋಡ್ತಾ ಇರಲ್ಲ ವೀಕ್ಷಕರೇ, ಇಲ್ಲಿ ನಾವು ಒಂದು 3.5 ಫೀಟ್ ಬಾಲ್ಕನಿನ ಪ್ರೊವೈಡ್ ಮಾಡಿದ್ದೀವಿ. ವಾಲ್ ಟೈಲ್ ನೋಡ್ಬೋದು, ತುಂಬ ಬ್ಯೂಟಿಫುಲ್ ಆದ 2x4 ಬೇಜ್ ಕಲರ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಸುತ್ತ ಬಾರ್ಡರ್ಗೋಸ್ಕರ ಬ್ಲ್ಯಾಕ್ ಕಲರ್ ಗ್ರ್ಯಾಂಡ್ನ ಯೂಸ್ ಮಾಡಿದ್ದೀವಿ. ತುಂಬ ಜನ ಅನ್ಕೋಬೋದು ಇಲ್ಲಿ ಸೆಂಟ್ರಲ್ಲಿ ಬೀಡಿಂಗ್ ಕೊಡೋದು, ಇದು ಸ್ವಲ್ಪ ಔಟ್ಡೇಟೆಡ್ ಆಯಿತು. ಪ್ಲೈನ್ ಹೋದಷ್ಟು ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ಫ್ಲೋರಿಂಗ್ ವಿಚಾರಕ್ಕೆ ಬಂದರೆ 16x16 ಆ್ಯಂಟಿ ಸ್ಕಿಡ್. ಫ್ರಂಟ್ ಬಾಲ್ಕನಿಗೆ ನೋಡಿದ್ರೆ ಟಫ್ ಆ್ಯಂಡ್ ಗ್ಲಾಸ್ ವಿತ್ SS ಪ್ರೊವೈಡ್ ಮಾಡಿದ್ದೀವಿ ಎಲಿವೇಷನ್ ಎಲಿಮೆಂಟ್ ಆಗಿ. ಇನ್ನೊಂದು ವಿಚಾರ, ಇಲ್ಲಿ ನೀವು ಸೀಲಿಂಗ್ ಅಬ್ಸರ್ವ್ ಮಾಡಿದ್ರೆ ನಾರ್ಮಲ್ ವೈಟ್ ಸೀಲಿಂಗ್ನ ಪ್ರೊವೈಡ್ ಮಾಡ್ತೀವಿ, ಬಟ್ ಇಲ್ಲಿ ನಾವು ವಿತ್ ಪ್ರೊಫೈಲ್ ಲೈಟ್ನ ಪ್ರೊವೈಡ್ ಮಾಡಿದ್ವಿ. ಇದು ನೈಟ್ ಎಫೆಕ್ಟಲ್ಲಿ ನೋಡೋರಂತೂ ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ಇದು ಎಲಿವೇಷನ್ ಎಲಿಮೆಂಟ್ ಕೂಡ ಅನ್ಬೋದು. ಸೊ ಒಂಥರ ಹೈಲೈಟಿಂಗ್ ಪಾರ್ಟು ಎಂಟಿ ಅನ್ಸಲ್ಲ, ನೋಡ್ಬೋದು. ಇದನ್ನು ನಾವು ಬ್ರೂ ಕಟಿಂಗ್ ಮಾಡಿ ಪ್ರೊಫೈಲ್ ಲೈಟ್ನ ಪ್ರೊವೈಡ್ ಮಾಡಿದ್ದೀವಿ ಬಾಲ್ಕನಿ ಹೈಲೈಟ್ ಆಗಲಿಕ್ಕಂತಗೋಸ್ಕರ. ವಿತ್ ಇಲ್ಲಿ
ವಾಲಲ್ಲೂ ಕೂಡ ಒಂದು 4-way ಲೈಟ್ನ ಪ್ರೊವೈಡ್ ಮಾಡಿದ್ವಿ. ಸೊ ನೈಟ್ ಟೈಮಲ್ಲಿ ಈ ಲೈಟ್ಸ್ ಎಲ್ಲ ಒಂದು ಈ ಮನೆಯ ಲುಕ್ನ ಇನ್ನೂ ಎನ್ರಿಚ್ ಮಾಡ್ತಾ ಹೋಗುತ್ತೆ. ಸೊ ವೀಕ್ಷಕರೇ, ರೂಮ್ ನೋಡೋದಲ್ಲ, ಈಗ ನಮ್ಮ ಅಟ್ಯಾಚ್ ಟಾಯ್ಲೆಟ್ನ ತೋರಿಸ್ಕೊಟ್ಟಿದ್ದೀವಿ. ಇಲ್ಲಿ ನೀವು ನೋಡಿದ್ರೆ ಪ್ರಾವಿಷನ್ನು ವಿತ್ ವಾಕಿನ್ ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ನೋಡ್ಬೋದು, ನಿಮಗೆ ಇಲ್ಲಿ ಸ್ಥಾನದಿಂದ ಬಂದ ತಕ್ಷಣ ಇಲ್ಲೇ ರೆಡಿಯಾಗಿ ಆಚೆ ಬರೋ ಥರ ಇಲ್ಲೂ ಕೂಡ ಒಂದು ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿದ್ದೀವಿ ವಿತ್ ಸೈಡಲ್ಲಿ ಶೆಲ್ಫ್ಗಳು. ಅದು ಕೂಡ ನೋಡ್ಬೋದು, ಹೈಲೈಟಿಂಗ್ ಪಾರ್ಟ್ಗೋಸ್ಕರ ವಿತ್ ಪ್ರೊಫೈಲ್ ಲೈಟ್ನ ಪ್ರೊವೈಡ್ ಮಾಡಿದ್ವಿ. ಇನ್ನು ಮಿರರ್ ವಿಚಾರ ಬಂದರೆ ನಾರ್ಮಲ್ ಮಿರರ್ನ ನೋಡ್ತೀರಾ. ಇಲ್ಲಿ ನಾವು ಯಾವ ರೀತಿ ಮಾಡಿದ್ದೀವಿ ಅಂದರೆ ಮಿರರು ವಿತ್ ಸುತ್ತ ನಾವು ಬಿಡಿಂಗ್ ಕೊಟ್ಟು ಪ್ರೊಫೈಲ್ ಲೈಟ್ನ ಪ್ರೊವೈಡ್ ಮಾಡಿ, ಸೊ ನಿಮ್ಮ ಹತ್ರ ರೆಡಿ ಆಗಬೇಕಾದ್ರೆ ರಿಚ್ನೆಸ್ ಕೂಡ ಇಲ್ಲಿ ಫೀಲ್ ಆಗುತ್ತೆ. ನೆಕ್ಸ್ಟ್ ಈ ವಾರ್ಡ್ರೋಬ್ ವಿಚಾರಕ್ಕೆ ಬಂದರೆ ಇಲ್ಲಿ ಹ್ಯಾಂಡಲ್ಲೆಸ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ನೋಡ್ಬೋದು, ಇಲ್ಲಿ ಕಂಪ್ಲೀಟ್ ಸ್ಥಾನಕ್ಕೆ ಹೋದಾಗ ಸ್ಟೋರೇಜ್ಗೋಸ್ಕರ ಬಟ್ಟೆಗಳು ಇಡೋಕ್ಕೋಸ್ಕರ ರ್ಯಾಕ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದು ಕೂಡ ನೋಡಿದ್ರೆ ಕಂಪ್ಲೀಟು ಸಾಫ್ಟ್ ಕ್ಲೋಸು, ಟಾಪಲ್ಲಿ ಅದಕ್ಕೆ ಮ್ಯಾಚ್ ಆಗುವಂಥ ನಾವು ಲಾಫ್ಟ್ನ ಪ್ರೊವೈಡ್ ಮಾಡಿದ್ದೀವಿ. ಅದು ಕೂಡ ಹ್ಯಾಂಡಲ್ಲೆಸ್ಸು. ಸೈಡಲ್ಲಿ ಹೈಲೈಟಿಂಗ್ಗೋಸ್ಕರ ಬ್ರೌನ್ ಲ್ಯಾಮಿನೇಟು ವಿತ್ ಪ್ರೊಫೈಲ್ ಲೈಟ್ನ ಪ್ರೊವೈಡ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ನಮ್ಮ ಈ ಮಾಸ್ಟರ್ ಬೆಡ್ರೂಮ್ನ ಅಟ್ಯಾಚ್ ಟಾಯ್ಲೆಟು. ಡೋರ್ ವಿಚಾರಕ್ಕೆ ಬಂದರೆ ಕಂಪ್ಲೀಟು WPC ಡೋರ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಟಾಯ್ಲೆಟ್ ಕೂಡ ನೋಡ್ಬೋದು, ತುಂಬ ಬ್ಯೂಟಿಫುಲ್ ಆಗಿ ಇದೆ. ಈ ಟಾಯ್ಲೆಟ್ನ ಸೈಜ್ ಬಂದು 6 ಅಡಿ 3 ಇಂಚ್ಗೆ 6 ಅಡಿ 4 ಇಂಚಿದೆ. ಸೊ ಈ ಟಾಯ್ಲೆಟ್ನ ಆಫ್ಸೆಟ್ ಆಗಲಿ ಅಂತ ನಾವು ಸ್ಟಡಿ ವಾಕಿಂಗ್ ಪ್ಲಸ್ ಟಾಯ್ಲೆಟ್ ನೋಡ್ಬೋದು, ವಾಲ್ ಮೌಂಟಿಂಗ್ ಕಮೋಡ್ನ ಯೂಸ್ ಮಾಡಿದ್ದೀವಿ. ಕಂಪ್ಲೀಟು ಜಾಗ್ವಾರ್ ಫಿಟ್ಟಿಂಗು ವಿತ್ ಡೈವರ್ಟರು ಮತ್ತು ಹ್ಯಾಂಡ್ ಶವರ್ನ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಬಾತ್ರೂಮ್ ಟೈಲ್ಸ್ನ ಅಬ್ಸರ್ವ್ ಮಾಡಿದ್ರೆ 2x4 ಕಂಪ್ಲೀಟ್ 10 ಫೀಟ್ನ ಪ್ರೊವೈಡ್ ಮಾಡಿದ್ದೀವಿ. ಹೈಲೈಟಿಂಗ್ಗೋಸ್ಕರ ನಾವು ಕಮೋಡ್ ವಾಲ್ನ ನಾವು ಇಲ್ಲಿ ಕಂಪ್ಲೀಟು ಡಾರ್ಕ್ ಕಲರು ವಿತ್ ರಿಮೈನಿಂಗ್ ವಾಲ್ಸ್ ಎಲ್ಲ ಲೈಟ್ ಕಲರ್ ಆಗಿ ಪ್ರೊವೈಡ್ ಮಾಡಿದ್ದೀವಿ. ವಿತ್ ಹ್ಯಾಂಡ್ ವಾಶು ಮತ್ತು ಮಿರರ್ನ ಪ್ರೊವೈಡ್ ಮಾಡಿದ್ದೀವಿ. ಫ್ಲೋರಿಂಗ್ ವಿಚಾರಕ್ಕೆ ಬಂದರೆ ಆಗಲೇ ಹೇಳ್ದಂಗೆ 16x16 ಆ್ಯಂಟಿ ಸ್ಕಿಡ್ನ ಯೂಸ್ ಮಾಡಿದ್ದೀವಿ. ಕಂಪ್ಲೀಟು ಗ್ರೌಟಿಂಗ್ ಬಂದು ಎಪಾಕ್ಸಿ ಗ್ರೌಟಿಂಗ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಯಾವುದೇ ರೀತಿ ಲೀಕೇಜ್ ಕೂಡ ಆಗಲ್ಲ. ವೀಕ್ಷಕರೇ, ಈಗ ನಮ್ಮದು 2 ಮಾಸ್ಟರ್ ಬೆಡ್ರೂಮ್ ಆಯಿತು. ಸೊ ನಮ್ದು 2ನೇ ಫ್ಲೋರ್ ಮುಗಿದು 3ನೇ ಫ್ಲೋರ್ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಲೈಟ್ ಕೂಡ ಆನ್ ಮಾಡಿಲ್ಲ, ನೋಡ್ಬೋದು. ಆದರೂ ಕೂಡ ಇಷ್ಟು ಬೆಳಕು ಬರ್ತಿದೆ. ಇದಕ್ಕೆ ಮೇಯ್ನ್ ಕಾರಣ ಬಂದು OTS. ನೋಡ್ಬೋದು, OTS ಅಂದರೆ ಓವರ್ ಟು ಸ್ಕೈ. ನಮ್ಮ ಪ್ರತಿಯೊಂದು ಬಿಲ್ಡಿಂಗಲ್ಲೂ ಮ್ಯಾಕ್ಸಿಮಮ್ ಇದನ್ನು ಪ್ರೊವೈಡ್ ಮಾಡ್ತೀವಿ. ಉದ್ದೇಶ ಇಷ್ಟೇ, ನ್ಯಾಚುರಲ್ ಲೈಟು ಎಷ್ಟು ಮನೆ ಒಳಗೆ ಬರುತ್ತೆ ಅಷ್ಟು ಪಾಸಿಟಿವ್ ಎನರ್ಜಿ. ಸೊ ನೋಡ್ಬೋದು, ಒಂದು ಪರವಾಗಿಲ್ಲ ಚಿಕ್ಕ OTSಗಳು ಎಷ್ಟು ಬೆಳಕನ್ನ ಒಳಗೆ ಪ್ರೊವೈಡ್ ಮಾಡ್ತಾಯಿದೆ ಅಂತ. ಸೊ ನೆಕ್ಸ್ಟ್ ಬರೋದು ಪೇಂಟ್ ಕಾಂಬಿನೇಷನ್. ನೀವು ಅಬ್ಸರ್ವ್ ಮಾಡಿದ್ರೆ ನಾವು ಆದಷ್ಟು ಲೈಟ್ ಕಲರ್ನ ಯೂಸ್ ಮಾಡಿದ್ದೀವಿ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಲೈಟ್ ರಿಫ್ಲೆಕ್ಟ್ ಆದಷ್ಟು ಮನೆ ಬೆಳಕನ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸ್ಟೆಪ್ ವಿಚಾರಕ್ಕೆ ಆಗಲೇ ಇರೋಂಗೆ ಆ್ಯಂಟಿ ಸೀಟು ಲಪ್ಪೋದ್ರ ಮತ್ತು ರೈಟಿಂಗ್ಸ್ ವಿಚಾರ ನೋಡ್ಬೋದು. ನಮ್ಮದು ವುಡನ್ನು ವಿತ್ ಗ್ಲಾಸ್, ಟೀಕ್ವುಡ್ ವಿತ್ ಗ್ಲಾಸ್ನ ಪ್ರೊವೈಡ್ ಮಾಡಿದ್ವಿ. ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲಿ ಪರ್ಗೋಳದಲ್ಲಿ ಸೆಂಟ್ರಲ್ ನಾವು ಅಬ್ಸರ್ವ್ ಮಾಡಿದ್ರೆ ಅದಕ್ಕೂ ಕೂಡ ಒಂದು ಲೈಟ್ ಪ್ರೊವೈಡನ್ನ ಪ್ರೊವೈಡ್ ಮಾಡಿದ್ದೀವಿ. ವೀಕ್ಷಕರೇ ನೋಡಿದ್ರಲ್ಲ, ನಮ್ಮ ಟ್ರೇಡ್ ಮಾರ್ಕ್ ಅಂತಲೇ ಹೇಳ್ಬೋದು OTS. ಸೊ ಮನೇಲಿ ಬೆಳಕು ಆದಷ್ಟು ಒಳ್ಳೆಯದು, ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಸೊ ಈಗ ಇದು ನಮ್ಮ 3ನೇ ಫ್ಲೋರು. ಇಲ್ಲಿ ಕೂಡ ಕಾರಿಡಾರ್ ನೋಡ್ಬೋದು, 5.25 ಅಡಿಗೆ 8 ಅಡಿ ಕಾರಿಡಾರ್ನ ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ಏನು ಪ್ರೊವೈಡ್ ಮಾಡಿದ್ದೀವಿ ಅಂದರೆ ಒಂದು ಮಾಸ್ಟರ್ ಬೆಡ್ರೂಮ್ನ ಇಲ್ಲೂ ಕೂಡ 3ನೇ ಗೆಸ್ಟ್ ಬೆಡ್ರೂಮ್ ಅಂತ ಕರಿಬೋದು, ಮಾಸ್ಟರ್ ಬೆಡ್ರೂಮ್ ಅಂತ ಕರಿಬೋದು. ವಿತ್ ಆಚೆ ಸಿಟ್ಔಟ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಮಾಸ್ಟರ್ ಬೆಡ್ರೂಮ್ ತೋರಿಸ್ಕೊಡ್ತೀವಿ, ಬನ್ನಿ. ಈಗ ನಮ್ಮ 3ನೇ ಬೆಡ್ರೂಮ್ಗೆ ಸ್ವಾಗತ. ಇಲ್ಲಿ ಯಾವುದೇ ರೀತಿ ಕಾರ್ಡ್ ಪ್ರೊವೈಡ್ ಮಾಡಿಲ್ಲ, ಬಟ್ ಕಂಪ್ಲೀಟ್ ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿದ್ದೀವಿ. ವೈಟ್ ವಿತ್ ಹೈಲೈಟಿಂಗ್ ಬ್ರೌನ್ ನೋಡ್ಬೋದು, ನಾರ್ಮಲ್ ಅಲ್ಲ ವಿತ್ ಗ್ರೂಸ್ ಇರುವಂಥ ಬ್ರೌನ್ನ ಹೈಲೈಟ್ ಆಗಿ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಯೂಸ್ ಮಾಡುವಂಥ ಫ್ಲೋರಿಂಗು ಕಂಪ್ಲೀಟ್ ಬಿಲ್ಡಿಂಗು 6x4 ಸ್ಪಾಟ್ ಮಾರ್ಬಲ್ನ ಪ್ರೊವೈಡ್ ಮಾಡಿದ್ದೀವಿ. ಈ ರೂಮ್ನ ಸೈಜ್ ಬಂದು 14.25 ಅಡಿಗೆ 10 ಅಡಿ ಡೀಪ್ ಇದೆ. ಸೊ ಇಲ್ಲಿ ನಾವು ಆಗಲೇ ಹೇಳಿದಾಗ ನಾವು ಕುಬೇರ್ ರೂಮಲ್ಲಿ ಎಕ್ಸ್ಟೆನ್ಷನ್ ಇದೆ, ಅಲ್ಲಿ ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿದ್ದೀವಿ. ನಂತರ ಕಿಟಕಿ ವಿಚಾರ ಬಂದರೆ ಇಲ್ಲೂ ಕೂಡ ಕಂಪ್ಲೀಟ್ ಟೀಕ್ವುಡ್ ವಿತ್ ಪ್ಯೂ ಪಾಲಿಶು. ಸೊ ನೋಡ್ಬೋದು, ಒಂದು 20-30 ಕೂಡ ಇಷ್ಟು ದೊಡ್ಡ ರೂಮ್ ಬರುತ್ತೆ ಅಂತ ಆಶ್ಚರ್ಯ ಪಡ್ಬೋದು. ಆಗಲೇ ಹೇಳಿದಾಗ ಈ ಬಿಲ್ಡಿಂಗಲ್ಲಿ ಒಂದೊಂದು ಎಲಿಮೆಂಟ್ ಕೂಡ ಅಷ್ಟು ಹೈಲೈಟ್ ಆಗಿ ಪ್ರೊವೈಡ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಇದೆ ಟಾಯ್ಲೆಟ್ ಬಂದರೆ ಇಲ್ಲೂ ಕೂಡ ಅಟ್ಯಾಚ್ ಟಾಯ್ಲೆಟ್ ಇದೆ. ಇಲ್ಲಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ನ ಯೂಸ್ ಮಾಡಿದ್ದೀವಿ. ಬನ್ನಿ. ಸೊ ನೋಡ್ಬೋದು ವೀಕ್ಷಕರೇ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಟೈಲ್ಸ್ ಆಗಿ 2x4 ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಇಲ್ಲಿ ನಾವು ಸೆಂಟರ್ನ ವಾಲ್ ಮಿಕ್ಸರ್ಗೋಸ್ಕರ ಹೈಲೈಟ್ ಆಗಲಿ ಅಂತ ವೈಟ್ ಟೈಲ್ಸು ವಿತ್ 2 ಸೈಡ್ ನಾವು ಬ್ಲ್ಯಾಕ್ ಕಲರ್ 2x4 ಟೈಲ್ಸ್ನ ಯೂಸ್ ಮಾಡಿದ್ವಿ. ನಂತರ ಈ ಬಾತ್ರೂಮ್ ಫಿಟ್ಟಿಂಗ್ಸ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಾವು ಸಿಂಗಲ್ ಪೀಸ್ ಕಂಪೌಂಡ್ನ ಪ್ರೊವೈಡ್ ಮಾಡಿದ್ದೀವಿ. ವಿತ್ ನಾವು ವಾಲ್ ಮಿಕ್ಸರ್ ಪ್ರೊವೈಡ್ ಮಾಡಿ, ಕೆಳಗಡೆ ಪ್ರೊವೈಡ್ ಮಾಡಿದ್ರೆ ಡೈವರ್ಟು. ಸೊ ಇಲ್ಲಿ ಪ್ರೊವೈಡ್ ಮಾಡೋದು ವಾಲ್ ಮಿಕ್ಸರು ವಿತ್ ಶವರ್ ಆಗಿ ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ಕೂಡ ಎಂಟ್ರಿ ಆದ ತಕ್ಷಣ ನೋಡ್ಬೋದು ಒಂದು ಹ್ಯಾಂಡ್ ವಾಶು ವಿತ್ ಮಿರರ್ ಯೂನಿಟ್ನ ಪ್ರೊವೈಡ್ ಮಾಡಿದ್ವಿ. ಈ ಫಿಟ್ಟಿಂಗ್ಸ್ ಕೂಡ ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ಸ್ನ ಪ್ರೊವೈಡ್ ಮಾಡಿದ್ವಿ. ವೀಕ್ಷಕರೇ ನೋಡಿದ್ರಲ್ಲ, ನಮ್ಮ 3 ಮಾಸ್ಟರ್ ಬೆಡ್ರೂಮ್ನ ತೋರಿಸಾಯಿತು. ಈಗ ನಮ್ಮ ಕೊನೆಯ ಹೈಲೈಟ್ ಪಾರ್ಟ್ ಅಂತಲೇ ಕರಿಬೋದು ಈ ಮನೆಗೆ, ಈ ನಮ್ಮ ಸಿಟ್ಔಟು. ಸೊ ಈ ಸಿಟ್ಔಟ್ನ ಎಂಟ್ರಿ ನೋಡ್ಬೋದು. ಈ ಸಿಟ್ಔಟಲ್ಲಿ ಮಾತ್ರ ನಾವು ಟೀಕ್ವುಡ್ನ ಯೂಸ್ ಮಾಡಿಲ್ಲ. ಸೊ ಉದ್ದೇಶ ಇಷ್ಟೇ, ಎದುರು ಬಿಸಿಲು ಹೊಡೆದಾಗ ಬೇಗ ನಿಮ್ಮದು ಟೀಕ್ವುಡ್ ಹಾಳಾಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ನಾವು ಅದನ್ನು ನಾರ್ಮಲ್ ನಾವು ನೀಮುಡ್ನ ಯೂಸ್ ಮಾಡಿ ವಿತ್ ಎನಾಮಲ್ ಪೇಂಟ್ನ ಹಾಕಿದ್ದೀವಿ. ಸೊ ನೆಕ್ಸ್ಟು ನಮ್ಮ ಹೈಲೈಟ್ ಪಾರ್ಟು ನಮ್ಮ ಸಿಟ್ಔಟ್ ನೋಡ್ಬೋದು, ತುಂಬ ಬ್ಯೂಟಿಫುಲ್ ಮೂಡ್ಬಂದಿದೆ. ಈ ಸಿಟ್ಔಟಲ್ಲಿ ನಾವು ಫ್ಲೋರಿಂಗ್ ವಿಚಾರಕ್ಕೆ ಬಂದರೆ 16x16 ಆ್ಯಂಟಿ ಸ್ಕಿಡ್ ಟೈಲ್ಸು ಈ ಕಾನ್ಸೆಪ್ಟ್ಗೆ ಮ್ಯಾಚ್ ಆಗುವಂತೆ ಟೆರಾಕೋಟ ನೋಡ್ಬೋದು. ಸೊ ಇಲ್ಲಿ ಜಾಲಿ ಬ್ರಿಕ್ಸು, ಇಷ್ಟು ಬಿಸಿಲಲ್ಲೂ ಕೂಡ ಈ ಸಿಟ್ಔಟ್ ಕೂತಾಗ ನಿಮಗೆ ತಂಪು ಫೀಲ್ ಆಗುತ್ತೆ. ಮೇಯ್ನ್ ಉದ್ದೇಶ ಇಷ್ಟೇ. ನಮ್ಮದಿದು ಬಂದು ಎನ್ವಿರಾನ್ಮೆಂಟಲ್ ಪ್ರಾಡಕ್ಟು.
ಸೊ ಇದು ಕಂಪ್ಲೀಟ್ ಮಣ್ಣಿಂದನೇ ಮಾಡಿದಾಗ ಏನಾಗುತ್ತೆ ಹೀಟ್ ಅಬ್ಸರ್ವ್ ಆಗ್ತಾ ಹೋಗುತ್ತೆ. ಸೊ ಯಾವುದೇ ರೀತಿ ಹೀಟ್ನ ರಿಲೀಸ್ ಮಾಡಲ್ಲ. ಸೊ ಈ ಸೀಟ್ ಔಟಲ್ಲಿ ನಾವು ಕಂಪ್ಲೀಟ್ ಜಾಲಿ ಬ್ರಿಕ್ಸ್ನ ಯೂಸ್ ಮಾಡಿದ್ದೀವಿ. ಸೊ ದಟ್ ನಮ್ಗೆ ಯಾವುದೇ ರೀತಿ ಹೀಟ್ನ ಪ್ರೊಡ್ಯೂಸ್ ಆಗಲ್ಲ. ವಿತ್ ಸೆಂಟ್ರಲ್ಲಿ ಕೂಡ ಓಪನಿಂಗ್ಸು. ಟಾಪಲ್ಲಿ ನಾವಿಲ್ಲಿ ಗ್ಲಾಸ್ನ ಯೂಸ್ ಮಾಡಿಲ್ಲ, ಪಾಲಿಕಾರ್ಬನೇಟ್ ಶೀಟ್ನ ಯೂಸ್ ಮಾಡಿದ್ವಿ, ವೆಯ್ಟ್ ಜಾಸ್ತಿ ಆಗೋದಂಥ ಉದ್ದೇಶಕ್ಕೆ. ಸೊ ನೆಕ್ಸ್ಟು ಲೈಟ್ ಪಾಯಿಂಟ್ ನೋಡ್ಬೋದು. ಸಿವಿಲ್ ವರ್ಕಲ್ಲಿ ನಾವು ಅರ್ಲಿ ಸ್ಟೇಜಲ್ಲೇ ಗ್ರೂ ಕಟಿಂಗ್ ಟೈಮಲ್ಲಿ ಇವೆಲ್ಲ ಪ್ರೊವೈಡ್ ಮಾಡಿದ್ದು. ಸೊ ಅದು ಕೂಡ ಹೈಲೈಟಿಂಗ್ ಇದೆ. ನೈಟ್ ಎಫೆಕ್ಟ್ ಅಂತೂ ತುಂಬ ಬ್ಯೂಟಿಫುಲ್ ಮೂಡ್ಬಿಡುತ್ತೆ. ಮನೆಯಲ್ಲಿ ಕಟ್ಟೋದೇ ಮೈನು ನೆಮ್ಮದಿಗೋಸ್ಕರ. ಆ ನೆಮ್ಮದಿಲಿ ನಿಮ್ಗೆ ಎಕ್ಸ್ಟ್ರಾ ನೆಮ್ಮದಿ ಬೇಕು ಅಂದರೆ ಸಂಜೆ ಹೊತ್ತು ಈ ಜಾಗನ ಚೂಸ್ ಮಾಡ್ಬೋದು. ಒಂದು ಕಾಫಿ ಬ್ರೇಕ್ ಟೈಮ್ಗೆ ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ಬಂದಿದೆ. ಸೊ ನೆಕ್ಸ್ಟು ಸೀಲಿಂಗ್ ಲೈಟ್ಸ್ ಕೂಡ ಅಬ್ಸರ್ವ್ ಮಾಡೋದು. ಹೈಲೈಟ್ ಪಾರ್ಟ್ಗೋಸ್ಕರ ಒಂದು ಲೈಟು ವಿತ್ ಸರ್ಫೇಸ್ ಲೈಟ್ನ ಯೂಸ್ ಮಾಡಿದ್ವಿ. ಸೊ ಸೀಟೌಟು ಫ್ರಂಟ್ ಪಾರ್ಟ್ ಬಂದರೆ ಇಲ್ಲಿ ನಾವು ಟಫನ್ ಗ್ಲಾಸು ವಿತ್ SS ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಕೂಡ ಫ್ರಂಟಲ್ಲಿ ನೋಡಿದ್ರೆ ಸಿವಿಲ್ ವರ್ಕಲ್ಲೇ ಪರ್ವಲನ್ನು ಕೂಡ ಪ್ರೊವೈಡ್ ಮಾಡಿದ್ವಿ. ಅದಕ್ಕೆ ಬೇಕಾದಂಥ ಲೈಟ್ ಪ್ರೊವಿಷನ್ ಕೂಡ ಮಾಡಿದ್ವಿ. ಸೊ ಈ ಸಿಟ್ಔಟ್ ಆದಮೇಲೆ ನಿಮಗೆ ಸ್ಟೇರ್ ಕೇಸ್ ಅಂದರೆ ಮೇಲೆ ಹೋಗೋಕ್ಕೆ ಒಂದು ಎಕ್ಸ್ಟ್ರಾ ಅಡಿಷ್ನಲ್ ಸ್ಟೇರ್ ಕೇಸ್ ಕೂಡ ಪ್ರೊವೈಡ್ ಮಾಡಿದ್ವಿ. ಸೊ ಇಲ್ಲೇನೋ ನೀವು ಸಿಟ್ಔಟಲ್ಲಿ ಪಾರ್ಟಿ ಮಾಡಿದ್ರೆ ಹ್ಯಾಂಡ್ ವಾಶ್ ಇರಲಿ ಅಂತ ಒಂದು ಎಕ್ಸ್ಟ್ರಾ ನಲ್ಲಿ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಸೊ ಮೇಲೆ ಹತ್ತೋದ್ರೆ ಬಟ್ಟೆ ಒಣಗೋ ಕೂಡ ಜಾಗ ಇದೆ. ಸೊ ಸೀಟಿಂಗ್ ಪ್ಲೇಸ್ ಕೂಡ ತುಂಬ ಬ್ಯೂಟಿಫುಲ್ ಮೂಡ್ಬಂದಿದೆ. ಸೊ ನಿಮ್ಮ ಮನೆಯಲ್ಲಿ ಬರ್ತ್ಡೇ ಟೈಮಿಂಗ್ಸ್ ಆಗ್ಬೋದು ಅಥವಾ ಸಣ್ಣ ಪಾರ್ಟಿಗಳಿಗೆ ನೀವು ಎಲ್ಲೂ ಆಚೆ ಹೋಗದಂತೆ ಮನೆಯಲ್ಲೇ ಮಾಡ್ಬೋದು. ಸೊ ನೋಡ್ಬೋದಲ್ಲ, ಇದು ನಮ್ಮ 20-30 ನಾರ್ತ್ ಫೇಸಿಂಗ್ ಮೇನ್ ಡೋರು, ಈಸ್ಟ್ ಡೋರ್ ಇರುವಂಥ ಡೂಪ್ಲೆಕ್ಸ್ ಮನೆಯ ಹೋಮ್ ಟೂರು. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಯಾರ ಮನೆ ಕಟ್ಟಬೇಕಾದ ಉದ್ದೇಶದಲ್ಲಿ ಅವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಕ್ವಾಲಿಟಿ ಬೇಕಾದಲ್ಲಿ ನಮ್ಮ ಚಾನಲ್ನ ಫಾಲೋ ಮಾಡಿ. ಸೊ ಹೀಗೆ ಸಿವಿಲ್ ಬಗ್ಗೆ ಮತ್ತು ಇಂಟರೆಸ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ ಫಾಲೋ ಮಾಡ್ತಾರೆ. ಸದಾ ನಿಮ್ಮೊಂದಿಗೆ ನಿಮ್ಮ ಮನೆ ಕಟ್ಕೊಂಡು ಶರತ್ ಮಾಡ್ತಾರೆ ಅಂತ ನಮಸ್ಕಾರ.